ಆತ್ಮೀಯ ಧರ್ಮಬಂಧುಗಳೇ, ಲೀಲಾರ್ಥಂ ಕುರುತೆ ಪ್ರಪಂಚ ಜನನಿ. ಅಂದರೆ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಮಾತ್ರ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸ್ತ್ರೀ ಶಕ್ತಿ ಆಧಾರವಾಗಿದೆ ಅಂತ ಹೇಳ್ತಕ್ಕಂಥದ್ದು. ಪ್ರಪಂಚದಲ್ಲಿ ಅನೇಕ ಆಸ್ತಿಕ ಮತಗಳು, ಸಿದ್ಧಾಂತಗಳು, ಸಂಪ್ರದಾಯಗಳು, ಪಂಥಗಳು ಇದ್ದರೂ ಸಹ ನಮ್ಮ ಭಾರತೀಯ ಸಂಸ್ಕೃತಿ ಮಾತ್ರ ಈ ಜಗತ್ತಿನಲ್ಲಿ ಬ್ರಹ್ಮಾಂಡದ ಮೂಲ ಶಕ್ತಿಯನ್ನು ಸ್ತ್ರೀ ಶಕ್ತಿಯನ್ನಾಗಿ ಆರಾಧಿಸ್ತದೆ. ಬೇರೆ ಎಲ್ಲ ಪುರುಷ ಶಕ್ತಿಯಾಗಿ ಹೇಳಿದ್ದಾರೆ. ದೇವರು ಅನ್ನೋ ಕಲ್ಪನೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ನಾವು ಪರಾಶಕ್ತಿಯನ್ನಾಗಿಯೂ ಆ ಮೂಲ ಆಧಾರ ಶಕ್ತಿಯನ್ನು ಆರಾಧಿಸ್ತೇವೆ. ಹಾಗೆಯೇ ಆ ಮೂಲ ಆಧಾರ ಶಕ್ತಿ, ಆ ಒಂದು ಮೂಲ ಆಧಾರ ಶಕ್ತಿಯನ್ನು ಪುರುಷ ಶಕ್ತಿಯನ್ನಾಗೂ ಕೂಡ ನಾವು ಆರಾಧಿಸ್ತೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷತೆ ಏನಂತ ಕೇಳಿದರೆ, ಈ ಜಗತ್ತಿನ, ಈಗ ನಾವು ಗ್ರೀಕ್ ನೋಡ್ತೇವೆ, ಗ್ರೀಕು ಒಂದು ಕಾಲದಲ್ಲಿ ಗ್ರೀಕ್ನಲ್ಲೂ ಕೂಡ ಸ್ತ್ರೀ ಶಕ್ತಿಯನ್ನು ಆರಾಧಿಸ್ತಕ್ಕಂಥ ಪದ್ಧತಿ ಇತ್ತು. ಈಗ ಹೋಯ್ತು ಬಿಡಿ ಗ್ರೀಕ್ ಸಂಸ್ಕಾರ, ಇದು ಸಂಸ್ಕೃತಿ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಶಾಕ್ತ ಎನ್ನುವ ಮತ ಇದೆ. ಆ ಶಾಕ್ತ ಮತದಲ್ಲಿ ಎಲ್ಲದಕ್ಕಿಂತಲೂ ಮೂಲ ಆಧಾರವಾಗಿರ್ತಕ್ಕಂಥ ಶಕ್ತಿ ಅಂದರೆ ಆದಿಪರಾಶಕ್ತಿ. ಆದ್ದರಿಂದ ಆದಿಪರಾಶಕ್ತಿ ಸ್ವರೂಪಿಣಿಯಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಸ್ತ್ರೀ ಶಕ್ತಿಯನ್ನು ವಿಶೇಷವಾಗಿ ಆರಾಧಿಸ್ತಾ ಇದ್ದೇವೆ. ಆತ್ಮೀಯರೇ, ಸಂಸ್ಕೃತಿ ಎನ್ನುವುದು ಹೇಗೆ ಒಂದು ದೇಶದಲ್ಲಿ, ಒಂದು ಭೂಗೋಳದ ಪ್ರದೇಶದಲ್ಲಿ ವಿಕಾಸ ಆಗುತ್ತೆ ಅಂತ ಕೇಳಿದರೆ, ಒಂದು ದೇಶದಲ್ಲಿ ಉಗಮವಾಗಿರತಕ್ಕಂತಹ ಆಧ್ಯಾತ್ಮಿಕ, ಧಾರ್ಮಿಕ, ಐತಿಹಾಸಿಕ, ಸಾಹಿತ್ಯಿಕ, ಭೌಗೋಳಿಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳಾಗಿ ರೂಪುಗೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಹೇಳುತ್ತೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ವೈಭವವನ್ನು, ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ, ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ಈ ಸಂಸ್ಕೃತಿಯ ಆ ಒಂದು ಮಹೋನ್ನತವಾದ ವಿಚಾರಧಾರೆಯನ್ನು ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕು. ಮತ್ತೆ ಹೇಳ್ತಾ ಇದ್ದೇವೆ ಕೇಳಿ, ಸಂಸ್ಕೃತಿ ಹೇಗೆ ಒಂದು ದೇಶದಲ್ಲಿ ಉಗಮವಾಗುತ್ತದೆ? ಸಂಸ್ಕೃತಿ ಉಗಮವಾಗೋದು 1 ವರ್ಷಕ್ಕೆ, 100 ವರ್ಷಕ್ಕೆ, 1000 ವರ್ಷಕ್ಕೆ ಅಲ್ಲ. ಇಟ್ ಟೇಕ್ಸ್ ಲ್ಯಾಕ್ಸ್ ಆಫ್ ಇಯರ್ಸ್. ಲಕ್ಷಾಂತರ ವರ್ಷಗಳದಕ್ಕೆ ಬೇಕಾಗ್ತದೆ. ಹೇಗೆ ಅಂತ ಕೇಳಿದರೆ, ಒಂದು ದೇಶದಲ್ಲಿ ಉಗಮವಾಗಿರ್ತಕ್ಕಂಥ, ಜನಿಸಿರ್ತಕ್ಕಂತಹ ಆಧ್ಯಾತ್ಮಿಕ, ಧಾರ್ಮಿಕ, ಐತಿಹಾಸಿಕ, ಸಾಹಿತ್ಯಿಕ, ಕಲಾತ್ಮಕ, ಹಾಗೆ ವೈಜ್ಞಾನಿಕ, ಭೌಗೋಳಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಆ ಪಾರಂಪರಿಕ ಮೌಲ್ಯಗಳಾಗಿ ರೂಪುಗೊಂಡು ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಹೇಳ್ತೇವೆ.
ಆದ್ದರಿಂದ ಭಾರತೀಯ ಸಂಸ್ಕೃತಿ ಅಂತಂದರೆ ಈ ಪುಣ್ಯಭೂಮಿಯಾಗಿರತಕ್ಕಂತಹ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾಗಿರತಕ್ಕಂತಹ ಸಂಸ್ಕೃತಿ ಆಗಿದೆ. ಆದ್ದರಿಂದ ಈ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋದರೆ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ವಿಕಾಸವಾಗಿರತಕ್ಕಂತಹ, ಭಾರತೀಯ ಸಂಸ್ಕೃತಿಯನ್ನು ತಾಯಿ ಬೇರಾಗಿ ಹೊಂದಿರತಕ್ಕಂತಹ, ಭಾರತೀಯ ಸಂಸ್ಕೃತಿಯನ್ನು ಮಾತೃಸ್ಥಾನದಲ್ಲಿ ಹೊಂದಿರತಕ್ಕಂತಹ ಶ್ರೇಷ್ಠವಾದ ಸಂಪ್ರದಾಯಗಳು ಆಗಿವೆ. ಆದ್ದರಿಂದ ಇಂತಹ ಶ್ರೇಷ್ಠ ಸಂಪ್ರದಾಯಗಳಲ್ಲಿ ಶಾಕ್ತ ಸಂಪ್ರದಾಯವೂ ಒಂದಾಗಿದೆ. ಶಾಕ್ತ ಸಂಪ್ರದಾಯ ಹೇಳ್ತಾ ಇದೆ, ಶಾಕ್ತ ಅಂದರೆ ಶಕ್ತಿಯನ್ನು, ಸ್ತ್ರೀ ಶಕ್ತಿಯನ್ನು, ಮಾತೃಶಕ್ತಿಯನ್ನು, ಈ ಬ್ರಹ್ಮಾಂಡದ ಮೂಲ ಶಕ್ತಿಯನ್ನಾಗಿ ಆರಾಧಿಸ್ತಕ್ಕಂತಹ ಒಂದು ಪಂಥ. ವೈಷ್ಣವ ಏನು ಮಾಡ್ತಾ ಇದೆ ನೋಡಿ, ಭಾರತೀಯ ಸಂಸ್ಕೃತಿಯ ವೈಭವ ಏನಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗಗಳು ಅನೇಕ. ಇದು ಈ ಭಾರತೀಯ ಸಂಸ್ಕೃತಿಯ ಸಾರವಾಕ್ಯ, ಇದು ಭಾರತೀಯ ಸಂಸ್ಕೃತಿಯ ತಿರುಳು. ಭಾರತೀಯ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು ಈ ಒಂದು ವಾಕ್ಯದ ಮೇಲೆ, ಸತ್ಯ ಒಂದೇ, ಮಾರ್ಗಗಳು ಅನೇಕ, ದೇವರೊಬ್ಬನೇ, ನಾಮರೂಪಗಳು ಹಲವು. ಈ ಒಂದು ವಾಕ್ಯದ ಮೇಲೆ ಭಾರತೀಯ ಸಂಸ್ಕೃತಿ ವಿಕಾಸವಾಗಿದೆ. ವಿಚಾರಕ್ಕೆ ಮುಕ್ತವಾದ ಅವಕಾಶವನ್ನು ಹೊಂದಿರತಕ್ಕಂಥ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಶ್ರೇಷ್ಠವಾಗಿರ್ತಕ್ಕಂಥ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯಗಳನ್ನು ನಾವು ನೋಡಬಹುದಾಗಿದೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ವಿಚಾರಕ್ಕೆ ಆಸ್ಪದ ಇದೆ. ಪ್ರಪಂಚದಲ್ಲಿ ಎರಡು ರೀತಿಯ ಸಂಸ್ಕೃತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವಿಚಾರ ಪ್ರಧಾನವಾದ ಸಂಸ್ಕೃತಿ, ಇನ್ನೊಂದು ನಂಬಿಕೆ ಪ್ರಧಾನವಾದ ಸಂಸ್ಕೃತಿ. ಒಂದು ವಿಚಾರ ಪ್ರಧಾನವಾದದ್ದು, ಇನ್ನೊಂದು ನಂಬಿಕೆ ಪ್ರಧಾನವಾದದ್ದು. ಭಾರತೀಯ ಸಂಸ್ಕೃತಿ ವಿಚಾರ ಪ್ರಧಾನವಾಗಿರುವುದರಿಂದ ಇಲ್ಲಿ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ, ಸಂಪೂರ್ಣವಾಗಿ ಒಪ್ಪಿಕೊಳ್ತಕ್ಕಂತಹ ಆ ಒಂದು ವಿಶಾಲತೆ, ವೈಶಾಲ್ಯತೆಯನ್ನು ನಾವು ಕಾಣಬಹುದಾಗಿದೆ. ಜಗತ್ತಿನಲ್ಲಿ ಕೇವಲ ಭಾರತೀಯ ಸಂಸ್ಕೃತಿ ಮಾತ್ರ ಹೇಳ್ತಾ ಇರತಕ್ಕಂಥದ್ದು ಯಾವುದು ಗೊತ್ತಾ? ಸತ್ಯ ಒಂದೇ, ಮಾರ್ಗಗಳು ಅನೇಕ. ಬೇರೆಲ್ಲ ಸಂಸ್ಕೃತಿ ಏನು ಹೇಳ್ತಾ ಇದೆ? ಹಾಗಾದರೆ ಜಗತ್ತಿನಿರ್ತಕ್ಕಂತಹ ಬೇರೆಲ್ಲ ಸಂಸ್ಕೃತಿಗಳು ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ. ಅದು ಯಾವ ಮಾರ್ಗ? ಅದು ನಮ್ಮ ಮಾರ್ಗವೇ. ಯೋಚನೆ ಮಾಡಿ, ನಮಗೂ ಭಾರತೀಯ ಸಂಸ್ಕೃತಿಗೂ ವಿದೇಶಿ ಸಂಸ್ಕೃತಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ನೀವು ಮೊದಲು ಗೊತ್ತಿರಬೇಕು. ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗಗಳು ಅನೇಕ. ವಿದೇಶಿ ಸಂಸ್ಕೃತಿಗಳು ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ. ಆದ್ದರಿಂದ ಏನಾಗ್ತಾ ಇದೆ, ಭಾರತೀಯ ಸಂಸ್ಕೃತಿ ಏಕತೆಯ ಆಧಾರದ ಮೇಲೆ ಎಲ್ಲ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಜೋಡಿಸಿಕೊಳ್ಳುತ್ತಾ ಎಲ್ಲರನ್ನೂ ಮುನ್ನಡೆಸಿಕೊಂಡು ಸಾಕ್ತಕ್ಕಂತಹ ಒಂದು ವಿಶಾಲ ಮನೋಭಾವನೆಯ ಅಡಿಯಲ್ಲಿ ವಿಕಾಸವಾಗಿದೆ. ಆದರೆ ವಿದೇಶಿ ಸಂಸ್ಕೃತಿಗಳು ನಮ್ಮ ಮಾರ್ಗವೇ ಸರಿ ಎನ್ನುವ ಸೀಮಿತವಾದ ಅಭಿಪ್ರಾಯವನ್ನು ಹೊಂದಿವೆ. ನಮ್ಗೆ ಗೊತ್ತಿರಬೇಕು, ಭಾರತೀಯ ಸಂಸ್ಕೃತಿಗೂ ವಿದೇಶಿ ಸಂಸ್ಕೃತಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಒಂದೇ. ಪ್ರಪಂಚದಲ್ಲಿ ಬಹುತ್ವವನ್ನು, ವೈವಿಧ್ಯವನ್ನು ಅತ್ಯಂತ ಸಹಜವಾಗಿ, ಅತ್ಯಂತ ಪರಿಪೂರ್ಣವಾಗಿ ಒಪ್ಪಿಕೊಳ್ತಕ್ಕಂಥ ಏಕೈಕ ಸಂಸ್ಕೃತಿ ಅಂತಂದರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಸಂಸ್ಕೃತಿಯಾಗಿದೆ. ಬೇರೆ ಯಾರೂ ಒಪ್ಪಿಕೊಳ್ಳೋದಿಲ್ಲ. ಸ್ವಾಮಿ, ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್, ನೋ ಒನ್ ಕ್ಯಾನ್ ಕಮ್ ಟು ಫಾದರ್ ಎಕ್ಸ್ಪೆಕ್ಟ್ ಥ್ರೂ ಮೀ. ಇದು ಕೆಲವರು ಹೇಳ್ತಾ ಇರ್ತಾರೆ ಈ ಥರ, ನಾನೇ ಸತ್ಯ, ನಾನೇ ದಾರಿ, ನಾನೇ ಜೀವನ, ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಜಗತ್ತಿನಲ್ಲಿ
ನನ್ನ ಹೊರತಾಗಿ ಯಾರೂ ಕೂಡ ದೇವರ ಹತ್ತಿರ ಹೋಗಲು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದು ಅರ್ಥ ಏನು? ಒಂದೇ ದಾರಿ ಅಂತ ಅರ್ಥ. ನಾನೇ ಸತ್ಯ, ನಾನೇ ಜೀವನ, ನಾನೇ ದಾರಿ. ಈ ಜಗತ್ತಿನಲ್ಲಿ ನನ್ನನ್ನು ಹೊರತಾಗಿ ಯಾವ ಮಾನವರು ಕೂಡ ದೇವರ ಹತ್ತಿರ ಹೋಗಲು ಸಾಧ್ಯ ಇಲ್ಲ. ಅಂದರೆ ಒಂದೇ ದಾರಿ ಅಂತ ಅರ್ಥ. ಆದ್ದರಿಂದ ಆದರೆ ಭಾರತೀಯ ಸಂಸ್ಕೃತಿ ಹೇಳ್ತಾ ಇಲ್ಲ. ಭಾರತೀಯ ಸಂಸ್ಕೃತಿ ಸತ್ಯ ಒಂದೇ, ಮಾರ್ಗಗಳು ಅನೇಕ. ವೈಷ್ಣವರಿಗೆ ಆ ಸತ್ಯ ವಿಷ್ಣು, ಶೈವರಿಗೆ ಆ ಸತ್ಯ ಶಿವ, ಶಾಕ್ತರಿಗೆ ಆ ಸತ್ಯ ಪರಾಶಕ್ತಿ. ಅರ್ಥ ಆಯ್ತಾ? ಜೈನರಿಗೆ ಆ ಸತ್ಯ ಅರಿಹಂತರು, ಬೌದ್ಧರಿಗೆ ಆ ಸತ್ಯ ಗೌತಮ ಬುದ್ಧರು ತೋರಿಸಿರ್ತಕ್ಕಂಥ ಆ ಮಹಾನಿರ್ವಾಣ ಸ್ಥಿತಿ. ಹೀಗೆ ಭಾರತೀಯ ಸಂಸ್ಕೃತಿ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಂಡು ಎಲ್ಲ ಮಾರ್ಗಗಳನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ವಿಶಾಲ ದೃಷ್ಟಿಕೋನದಿಂದ ವಿಕಾಸವಾಗಿದೆ. ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಶಾಕ್ತ ಎನ್ನುವ ಆ ಒಂದು ಪಂಥ ಹೇಳ್ತಾ ಇದೆ, ಈ ಜಗತ್ತಿಗೆ ಮೂಲವಾಗಿದ್ದು ಆದಿಪರಾಶಕ್ತಿ. ಆದಿಪರಾಶಕ್ತಿ ಏಕಮೇವಾದ್ವಿತೀಯಳಾಗಿರ್ತಕ್ಕಂಥ ಆದಿಪರಾಶಕ್ತಿ ತನ್ನ ಸ್ವಸಂಕಲ್ಪದಿಂದಲೇ ಲೀಲಾರ್ಥಂ ಕುರುತೆ ಪ್ರಪಂಚ ಜನನಿ, ತನ್ನ ಸ್ವಸಂಕಲ್ಪದಿಂದಲೇ ಈ ಒಂದು ಆದಿಪರಾಶಕ್ತಿಯಿಂದ ತ್ರಿಮೂರ್ತಿಗಳು ಪ್ರಕಟಗೊಂಡು ನಂತರ ಈ ಸೃಷ್ಟಿ ಆರಂಭವಾಗಿದೆ. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಿಗಳು, ವನಸ್ಪತಿಗಳು, ಈ ಗಿಡ ಲೋಕಗಳು ಹೀಗೆ ಬಂದಿದೆ. ಕೊನೆಗೆ ಎಲ್ಲ ಸಸ್ಯ ಪ್ರಾಣಿಗಳು ಬಂದ ನಂತರ ಕೊನೆಗೆ ಮಾನವನ ಸೃಷ್ಟಿಯಾಗಿದೆ ಅಂತ ಈ ಒಂದು ಆದಿಪರಾಶಕ್ತಿಯ ವೈಭವವನ್ನು ನಾವು ಪುರಾಣದಲ್ಲಿ ನೋಡ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತು ಆದಿಪರಾಶಕ್ತಿಯ ಆ ಒಂದು ಮಹತ್ವವನ್ನು ನಮ್ಮ ನರೇಂದ್ರ ಅವರು ವಿಶೇಷವಾಗಿ ಆ ದುರ್ಗಾ ಅಮ್ಮನವರ ಶಕ್ತಿಯನ್ನು ಮನೆ ಮನೆಗೂ ಕೊಂಡೊಯ್ತಕ್ಕಂತಹ ಒಂದು ದೊಡ್ಡ ಬೃಹತ್ತಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಕಂಡುಕೊಂಡಿರತಕ್ಕಂಥ ಸರಳವಾದ ಮಾರ್ಗ ಯಾವುದಂತ ಕೇಳಿದರೆ, ಮಾತೃಭಾಷೆಯ ಮೂಲಕ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳನ್ನ ತಿಳಿಸಿದಾಗ ಅದು ಸಹಜವಾಗಿ ಹೃದ್ಗತವಾಗುತ್ತದೆ. ಅರ್ಥ ಮಾಡಿಕೊಂಡು ನಾವು ಯಾವಾಗ ಅನುಭವಿಸಿದಾಗ, ಆ ಭಾವನೆಗಳು ನಮ್ಮಲ್ಲಿ ಅಭಿವ್ಯಕ್ತವಾದಾಗ ಅದು ನಮ್ಮ ಜೀವನದ ಆಧ್ಯಾತ್ಮಿಕ ಸಾಧನೆಗೆ ಸೋಪಾನವಾಗ್ತದೆ ಎನ್ನುವ ಒಂದು ಚಿಂತನೆಯನ್ನು, ಸಚ್ಚಿಂತನೆಯನ್ನು ಇಟ್ಟುಕೊಂಡು ಆ ದುರ್ಗಾ ಸಪ್ತಶತಿಯನ್ನು ಕನ್ನಡೀಕರಿಸಿ ಮಾತೃಭಾಷೆಯ ಮೂಲಕ, ಪ್ರಾದೇಶಿಕ ಮಾತೃಭಾಷೆಯ ಮೂಲಕ ಅದನ್ನು ಇವತ್ತು ದೊಡ್ಡ ಆಂದೋಲನ ಮಾಡಿ ಎಲ್ಲರ ಮನೆ ಮನೆಗೆ ತಲುಪಿಸ್ತಾ ಇರತಕ್ಕಂಥದ್ದು ಅತ್ಯಂತ ದೊಡ್ಡ ಮಹತ್ ಕಾರ್ಯ. ಆತ್ಮೀಯರು, ಇವತ್ತು ಆಗಬೇಕಾಗಿದ್ದು ಮಾತೃಶಕ್ತಿಯ ಜಾಗೃತಿ. ಇವತ್ತು ನಮ್ಮ ಧರ್ಮ ಸಂಸ್ಕೃತಿ ಉಳಿಬೇಕಾದರೆ, ನಮ್ಮ ಧರ್ಮದ ಸಂಸ್ಕೃತಿಯ ಸಂಘಟನೆ ಆಗಬೇಕಾದರೆ, ಯಥಾರ್ಥವಾಗಿ ಅದನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತಾದರೆ ಮೊಟ್ಟ ಮೊದಲು ಜಾಗೃತವಾಗಬೇಕಾಗಿದ್ದು ಮಾತೃಶಕ್ತಿಯ ಜಾಗೃತಿ ಪ್ರತಿ ಮನೆಯಲ್ಲೂ ಆಗಬೇಕಾಗಿದೆ. ಆ ಮಾತೃಶಕ್ತಿಯ ಜಾಗೃತಿ ಆಗಬೇಕು ಅಂತಾದರೆ ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿಕ್ಷಣವೂ ಕೂಡ ಆತ್ಮಸ್ವರೂಪಿಣಿಯಾಗಿ ಬೆಳಗ್ತಾ ಇರತಕ್ಕಂತಹ ಆ ದೇವಿಯ ಅನುಗ್ರಹವನ್ನು, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವರೂಪೇಶು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಎನ್ನುವಂತೆ ಆ ಆತ್ಮಶಕ್ತಿಯ ಜಾಗೃತಿ ಇವತ್ತು ನಿಮ್ಮೆಲ್ಲ ಮಾತೃ ದೇವತೆಗಳಲ್ಲಿ ಆಗಬೇಕಾಗಿದೆ. ನಿಮ್ಮಲ್ಲಿ ಮಾತೃಶಕ್ತಿ ಜಾಗೃತಿ ಆದರೆ ಮಾತ್ರ ಈ ಭಾರತದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಖಂಡಿತವಾಗಿಯೂ ಉಳಿತದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಯಲ್ಲಿ ಇವತ್ತು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಪಾತ್ರ ವಹಿಸಬೇಕಾಗಿದ್ದು ಮಾತೃಶಕ್ತಿ. ಆ ಮಾತೃಶಕ್ತಿಯ ಉದ್ದೀಪನಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಈ ಆಂದೋಲನ ನಡೀತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಆಗಿದೆ. ನೋಡಿಕೊಳ್ಳಿ, ಭಾರತೀಯ ಸಂಸ್ಕೃತಿಯ ಪ್ರಾಣ ಇರುವುದು ಎಲ್ಲಿಂತ ಗೊತ್ತುಂಟ? ಮೌಲ್ಯಯುತವಾದ ಕುಟುಂಬ ವ್ಯವಸ್ಥೆಯಲ್ಲಿ. ತಿಳ್ಕೊಳ್ಳಿ, ಭಾರತೀಯ ಸಂಸ್ಕೃತಿಯ ಪ್ರಾಣ ಇರುವುದು
ಮೌಲ್ಯಯುತವಾದ ಕುಟುಂಬ ವ್ಯವಸ್ಥೆಯಲ್ಲಿ ಆ ಒಂದು ಮೌಲ್ಯಯುತವಾದ ಕುಟುಂಬ ವ್ಯವಸ್ಥೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದ್ರೆ ಪ್ರತಿ ಮನೆಯಲ್ಲೂ ಮಾತೃಶಕ್ತಿ ಜಾಗೃತವಾಗಿರಬೇಕು. ಮಾತೃಶಕ್ತಿ ಜಾಗೃತವಾಗಿಲ್ಲ ಅಂತಾದರೆ ಯಾವ ಮನೆಯಲ್ಲೂ ನಾವು ಒಳ್ಳೆಯದಾಗಿರತಕ್ಕಂತಹ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಕುಟುಂಬ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತಾದರೆ ಆ ಕುಟುಂಬದಲ್ಲಿ ಮಾತೃಶಕ್ತಿ ಜಾಗೃತ ಆಗಿರಬೇಕಾಗಿದೆ. ಇವತ್ತು ನಾವೆಲ್ಲವನ್ನೂ ಪಡ್ಕೊಳ್ತಾ ಇದ್ದೇವೆ, ಆದರೆ ನಮ್ಮ ಒಂದು ಕೌಟುಂಬಿಕ ಮೌಲ್ಯಗಳು ಅಧಃಪತನವನ್ನು ಕಾಣ್ತಾ ಇದೆ. ಅವಿಭಾಜ್ಯ ಕುಟುಂಬ ವ್ಯವಸ್ಥೆ ಕಣ್ಮರೆಯಾಗ್ತಾ ಇದೆ. ಅಷ್ಟೇ ಅಲ್ಲ, ಕುಟುಂಬದಲ್ಲೇ ಇವತ್ತು ಹಿಂದಿನ ಕಾಲದಲ್ಲಿ ಸಣ್ಣ ಮನೆ ಇರ್ತಾ ಇತ್ತು, 10 ಜನ ಇರ್ತಾ ಇದ್ರು. ಒಂದೇ ಹಾಲು 10 ಜನ ಇರ್ತಿದ್ರು. ಆದರೆ ಇವತ್ತು 10 ರೂಮ್ ಇರ್ತದೆ, ಆದರೆ ಒಬ್ಬರ ಇರ್ತಾರೆ ಮನೆಯಲ್ಲಿ. ಇಬ್ಬರ ಇದ್ರೂ ಕೂಡ ಹೃದಯಗಳನ್ನ ಹಂಚಿಕೊಂಡು ಭಾವನೆಗಳನ್ನ ಹಂಚಿಕೊಂಡು ಇರ್ತಕ್ಕಂಥ ಸ್ಥಿತಿ ಮನೆಯಲ್ಲಿ ತುಂಬ ಕಡಿಮೆ ಇದೆ. ಅವರೆಷ್ಟೊತ್ತಿಗೋ ಮನೆ ಬರ್ತಾರೆ, ಅವ್ರು ಬರೋತ್ತಿಗೆ ಇವರು ಮಲಗಿರ್ತಾರೆ. ಅವರೆಷ್ಟೊತ್ತಿಗೋ ಊಟಕ್ಕೆ ಬರ್ತಾರೆ, ಇವರು ಆವಾಗ ಆ ಟೈಮಲ್ಲಿ ಇರೋದೇ ಇಲ್ಲ. ಒಟ್ಟುಕೊಂಡು ಕೂತ್ಕೊಂಡು ಹಂಚ್ಕೊಳ್ತಕ್ಕಂಥ ಒಂದು ವ್ಯವಧಾನವೂ ಇಲ್ಲ. ಇವತ್ತು ನಮ್ಮ ಕುಟುಂಬದಲ್ಲಿ ಹೇಗೆ ಪರಿಸ್ಥಿತಿ ಆಗಿದೆ ಅಂತಂದರೆ, ಮೊಬೈಲ್ನೇ ನಾವು ಹಂಚ್ಕೊಳ್ತೇವೆ ಭಾವನೆಗಳನ್ನು ಮೊಬೈಲ್ನಲ್ಲಿ. ಆದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಜ್ಜಿ ಇವರು ಭಾವನೆಗಳನ್ನ ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಕುಟುಂಬದಲ್ಲಿ ಕಣ್ಮರೆಯಾಗ್ತಾ ಇದೆ. ಇದನ್ನು ನಾವು ಉದ್ದೀಪನಗೊಳಿಸಬೇಕಾಗಿದೆ. ಕೇವಲ ಮಾತೃಶಕ್ತಿಯಿಂದ ಮಾತ್ರ ಸಾಧ್ಯ. ನೋಡಿ, ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನೀವು ದೊಡ್ಡ ಪಾರಾಯಣ ಮಾಡಿದ್ದೀರಿ. ಒಂದು ಮಹತ್ತಾಗಿರತಕ್ಕಂತಹ ಒಂದು ಮಹೋನ್ನತವಾದ ಉದ್ದೇಶ ಇಟ್ಟುಕೊಂಡು ಅಖಂಡವಾದ ಪಾರಾಯಣ ನಿನ್ನೆ 24 ಗಂಟೆ, ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೆ ನಡೆದಿದೆ. ಈ ಸಂದರ್ಭದಲ್ಲಿ ನಾವು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮಾತೃಶಕ್ತಿಯ ಜಾಗೃತಿಯನ್ನು ನಿಮ್ಮ ಕುಟುಂಬದಲ್ಲಿ ಮಾಡಿಕೊಳ್ಳಿ. ಮಾತೃಶಕ್ತಿಯ ಜಾಗೃತಿ ವ್ಯವಸ್ಥಿತವಾಗಿದ್ದರೆ ಮಾತ್ರ ಕುಟುಂಬದ ವ್ಯವಸ್ಥೆ ಸರಿ ಇರ್ತದೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ನೋಡಿ, ಸೂತ್ರಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಒಂದು ಗೊತ್ತುಂಟ, ನಾವು ಒಂದೊಂದೇ ತಪ್ತಾ ಇದ್ದೇವೆ. ಒಂದು, ನಿಮ್ಮ ಕುಟುಂಬದಲ್ಲಿ ನಿಮ್ಮ 8 ಸೂತ್ರ ಹೇಳ್ತಾ ಇದ್ದೇವೆ, ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ 8 ಇದೆ ಅಂದರೆ ನೀವು ಜೀವನದಲ್ಲಿ ಪಾಸ್ ಅಂತ ಅರ್ಥ. ತಿಳ್ಕೊಳ್ಳಿ, 8 ಇದ್ದರೆ ಸಿಂಪ್ಲಿ ಯು ಆರ್ ಗ್ರೇಟ್. ತಿಳ್ಕೊಳ್ಳಿ. ಮೊದಲನೇದ ಹೇಳ್ತಾ ಇದ್ದೇವೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಅಥವಾ ಮೊಮ್ಮಕ್ಕಳ ಯಾರದ್ದೇ ಇರಬಹುದು, ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯು ಅಂದರೆ 10ನೇ ತರಗತಿಯವರೆಗಿನ ಶಿಕ್ಷಣ ವ್ಯವಸ್ಥೆಯು ಪೋಷಕರ ಸಮೀಪದಲ್ಲಿಯೇ ಆಗುವಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ 5 ವರ್ಷ, 6 ವರ್ಷ, 7 ವರ್ಷದ ನಿಮ್ಮ ಕರುಳು ಕುಡಿಗಳನ್ನು ದೂರದ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಬೇಡಿ. ಹೋಯಿತು ಅಂದರೆ ನಿಮ್ಮ ಕುಟುಂಬ ವ್ಯವಸ್ಥೆ, ನಿಮ್ಮ ಕರುಳು ಕುಡಿಯನ್ನು ಚಿಕ್ಕದಾಗಿ ಹೂ ಬೆಳಿಬೇಕಲ್ವ, ಚಿಗುರಿನಲ್ಲೇ ಕಟ್ ಮಾಡ್ತೀರಿ ಅಂತ ಅರ್ಥ. ತಿಳ್ಕೊಳ್ಳಿ. ವ್ಯಾಮೋಹಕ್ಕೆ ಒಳಗಾಗಿ ದುಡ್ಡಿದೆ ಅಂತ ತಿಳ್ಕೊಂಡು ಎಷ್ಟೋ ದೂರಕ್ಕೆ ಬಿಡ್ತಾರೆ. ತಪ್ಪು ಖಂಡಿತ. 100ಕ್ಕೆ 100 ತಪ್ಪು, 1000 ತಪ್ಪು 100ಕ್ಕೆ. ಯಾವುದೇ ಕಾರಣಕ್ಕೂ 5ನೇ ಕ್ಲಾಸು ಅಥವಾ 5 ವರ್ಷ, 6 ವರ್ಷ, 7 ವರ್ಷ ಇರ್ತಕ್ಕಂಥ ಮಕ್ಕಳನ್ನು ನಿಮ್ಮ ಒಂದು ಕುಟುಂಬ ವ್ಯವಸ್ಥೆಯಿಂದ ದೂರ ಮಾಡಬೇಡಿ. ಮಾಡಿದರೆ ಸಂಸ್ಕೃತಿ ಉಳಿಯುವುದಿಲ್ಲ. ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ಮೊಮ್ಮಕ್ಕಳಿರಬಹುದು, ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯನ್ನು ಪೋಷಕರ ಸಮೀಪದಲ್ಲಿಯೇ, ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಅಂದರೆ 10ನೇ ಕ್ಲಾಸ್ವರೆಗೆ, 10ನೇ ಕ್ಲಾಸ್ವರೆಗೆ ನಿಮ್ಮ ಮೊಮ್ಮಕ್ಕಳಿರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಅವರ ಶಿಕ್ಷಣ ವ್ಯವಸ್ಥೆಯನ್ನು ನಿಮ್ಮ ಬಳಿಯಲ್ಲೇ, ಪೋಷಕರ ಬಳಿಯಲ್ಲಿಯೇ ಆಗುವಂತೆ ನೋಡಿಕೊಳ್ಳಿ. ಅದರೊಟ್ಟಿಗೆ ಆ ಸಮಯದಲ್ಲಿ ಅವರಿಗೆ ಮೌಲ್ಯ ಆಧಾರಿತ ಸಂಸ್ಕೃತಿಯ ಶಿಕ್ಷಣವನ್ನು ಅವರಿಗೆ ಕಡ್ಡಾಯವಾಗಿ ಕೊಡಿಸುವ ವ್ಯವಸ್ಥೆ ಮಾಡಿ. ನಿನ್ನೆ ಒಂದು ಕಾಲೇಜಿನಲ್ಲಿ ಒಂದು ಕ್ವಶನ್ ಬಂತು ಮೊನ್ನೆ. ಏನಂತ ಕೇಳಿದರೆ, ಗುರುಗಳೇ ಶಿಕ್ಷಣ ಜಾಸ್ತಿನಾ
ಸಂಸ್ಕೃತಿ ಜಾಸ್ತಿನೋ? ನಾವು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಆರ್ ಕಲ್ಚರಿಗೆ ಇಂಪಾರ್ಟೆಂಟ್ ಕೊಡಬೇಕಾ ಅಥವಾ ಮಾರಲ್ ವ್ಯಾಲ್ಯೂಸಿಗೆ ಇಂಪಾರ್ಟೆಂಟ್ ಕೊಡಬೇಕಾ? ವಿಚ್ ಒನ್ ಈಸ್ ದ ಮೋರ್ ಪ್ರಿಫರಬಲ್ ಅಂತ ನೋಡಿ ತಿಳ್ಕೊಳ್ಳಿ. ಒಬ್ಬ IAS ಅಧಿಕಾರಿ ಶಿಕ್ಷಣ ಪಡ್ಕೊಳ್ತಾನೆ, ಅಥವಾ ದೊಡ್ಡ ಪೊಲಿಟಿಷಿಯನ್ನು ಶಿಕ್ಷಣ ಪಡ್ಕೊಳ್ತಾನೆ, ಆದರೆ ಸಂಸ್ಕಾರ ಇಲ್ಲ ಅಂದರೆ ಇವತ್ತು ಭಾರತಕ್ಕೆ ನೋಡಿ, ಭಾರತಕ್ಕೆ ಇರತಕ್ಕಂಥ ಒಂದು ಕೆಟ್ಟ ದರಿದ್ರವಾದ ರೋಗ ಅಂದರೆ ಭ್ರಷ್ಟಾಚಾರ. ತಿಳ್ಕೊಳ್ಳಿ, ಎಲ್ಲಿವರೆಗೆ ಈ ಒಂದು ಕೆಟ್ಟ ದರಿದ್ರವಾಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತ ರೋಗ ಇರ್ತದೋ ಅಲ್ಲಿವರೆಗೆ ಭಾರತವನ್ನು ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಉದ್ಧಾರ ಮಾಡಲಿಕ್ಕಾಗೋದಿಲ್ಲ. ಭ್ರಷ್ಟಾಚಾರಕ್ಕೆ ಶಾಮೀಲಾಗಿರೋದು ಯಾರು? ತಿಳ್ಕೊಳ್ಳಿ, ಭ್ರಷ್ಟಾಚಾರವನ್ನು ಮಾಡ್ತಾ ಇರತಕ್ಕಂಥವರು ಅವಿದ್ಯಾವಂತರು ಅಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜಕೀಯ ನಾಯಕರಿರ್ಬಹುದು, ದೊಡ್ಡ ದೊಡ್ಡ IAS ಆಫೀಸರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವರಿಗೆ ವಿದ್ಯೆಯ ಕೊರತೆ ಇಲ್ಲ, ಶಿಕ್ಷಣದ ಕೊರತೆ ಇಲ್ಲ. ಅವರಿಗೆ ಕೊರತೆ ಇರತಕ್ಕಂಥದ್ದು ಸಂಸ್ಕಾರದ ಕೊರತೆ. ಮನುಷ್ಯನಿಗೆ ಎರಡು ರೀತಿಯ ಶ್ರೀಮಂತಿಕೆ ಇರುತ್ತದೆ. ಒಂದು ಬಾಹ್ಯ ಶ್ರೀಮಂತಿಕೆ, ಮತ್ತೊಂದು ಆಂತರಿಕ ಶ್ರೀಮಂತಿಕೆ. ಇವತ್ತು ಆಂತರಿಕ ಶ್ರೀಮಂತಿಕೆ ಕೊರತೆಯಿಂದ ಈ ದೇಶ ದರಿದ್ರವಾಗ್ತಾ ಇದೆ. ತಿಳ್ಕೊಳ್ಳಿ, ಎಲ್ಲಿವರೆಗೆ ಭ್ರಷ್ಟಾಚಾರವನ್ನು ನಾವು ಕಿತ್ತೊಗೆಯುವುದಿಲ್ಲವೋ ಅಲ್ಲಿವರೆಗೆ ನಾವು ಯೋಚನೆ ಮಾಡಿದಷ್ಟು ದೇಶವನ್ನು ಬೆಳೆಸಲಿಕ್ಕಾಗೋದಿಲ್ಲ. ಬೆಳೀತಾ ಇದೆ, ಸಂತೋಷ, 50 ವರ್ಷಕ್ಕಿಂತ ಈಗ ಚೆನ್ನಾಗಿ ಬೆಳೀತಾ ಇದೆ, ಆದರೆ ಇನ್ನೂ ಅವಕಾಶವಿದೆ. ಪ್ರಪಂಚ ಸ್ಪರ್ಧಾತ್ಮಕವಾಗಿ ಬೆಳೀತಾ ಇದೆ. ಯಾವ ದೇಶದ ಮೇಲೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಅನುಭವಕ್ಕೆ ಗೊತ್ತು. ಯಾವ ದೇಶವನ್ನು ಮಿತ್ರ ದೇಶ ಅಂತ ಹೇಳ್ತಕ್ಕಂಥ ಸ್ಥಿತಿ ಭಾರತದಲ್ಲಿಲ್ಲ. ಸುತ್ತಲೂ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಬೇಕು. ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಅಂತಾದರೆ ಈ ದೇಶದ ಏಕತೆ, ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನು ನಾವು ಸದಾ ಎತ್ತಿ ಹಿಡಿಯಬೇಕು. ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತಕ್ಕಂಥ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವ ಪ್ರತಿಯೊಬ್ಬರಲ್ಲೂ ಜಾಗೃತ ಆಗಬೇಕು. ಅದಾಗಬೇಕು ಅಂತಾದರೆ ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆ ಸರಿಯಾಗಬೇಕು ಅಂತಾದರೆ ಇದು ಕೇವಲ ರಾಜಕೀಯ ನಾಯಕರದ್ದಲ್ಲ ಕೆಲಸ, ಕೇವಲ ಅಧಿಕಾರಿಗಳದ್ದ ಕೆಲಸ ಅಲ್ಲ, ಜನರು ಜಾಗೃತರಾಗಬೇಕು. ತಿಳ್ಕೊಳ್ಳಿ, ಎಲ್ಲಿವರೆಗೆ ಮಾತೃಶಕ್ತಿ ಕುಟುಂಬದಲ್ಲಿ ಜಾಗೃತವಾಗೋದಿಲ್ಲವೋ ಅಲ್ಲಿವರೆಗೆ ನಾವು ವೈಯಕ್ತಿಕ ಉನ್ನತಿಯನ್ನಾಗಲಿ, ಕುಟುಂಬದ ಕ್ಷೇಮವನ್ನಾಗಲಿ, ಹಾಗೆ ಸಮಾಜದ ಹಿತವನ್ನಾಗಲಿ, ದೇಶದ ಅಭಿವೃದ್ಧಿಯನ್ನಾಗಲಿ, ವಿಶ್ವದ ಕಲ್ಯಾಣವನ್ನಾಗಲಿ ಸಾಧಿಸಲು ಸಾಧ್ಯ ಇಲ್ಲ. ಎಲ್ಲದಕ್ಕೂ ಮೂಲ ಮಾತೃಶಕ್ತಿಯ ಜಾಗೃತಿ ಇವತ್ತಾಗಬೇಕಾಗಿದೆ. ಆ ಮಾತೃಶಕ್ತಿ ಜಾಗೃತ ಆಗಬೇಕು ಅಂತಾದರೆ ಚಿಕ್ಕ ವಯಸ್ಸಿನಲ್ಲಿ, ಬಾಲ್ಯ ದಿನಗಳಲ್ಲಿ ನಿಮ್ಮ ಒಂದು ಕರ್ತವ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಆದ್ದರಿಂದ 10ನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಆಗುವವರೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಕರುಳು ಕುಡಿಯನ್ನು ನಿಮ್ಮಿಂದ ದೂರ ಮಾಡಿಕೊಳ್ಳಬೇಡಿ. ಎಷ್ಟೇ ಇರಲಿ ಪ್ರಶ್ನೆ ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ. ಒಳ್ಳೆಯ ಆ ಶಿಕ್ಷಣನೂ ಕೊಡಿ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡಿ. ಇವತ್ತು ಭಾರತಕ್ಕೆ ಬೇಕಾಗಿದ್ದು ವಿದ್ಯೆಯೂ ಬೇಕು, ಸಂಸ್ಕಾರ ಬೇಕು. ಯಾಕೆ ಭಾರತಕ್ಕೆ ಮತ್ತೆ ಹೇಳ್ತಾ ಇದ್ದೇವೆ, ಭಾರತಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇರತಕ್ಕಂಥದ್ದು ಯಾರು ಮುಗ್ಧರಿಂದ ಅಲ್ಲ, ವಿದ್ಯಾವಂತರಿಂದಲೇ. ಯಾಕೆ ನಷ್ಟ ಆಗ್ತಾ ಇದೆ? ಯಾಕೆ ಸ್ವಾರ್ಥಿಗಳಾಗಿದ್ದಾರೆ ಅವರು. ಸಂಸ್ಕಾರ ಇಲ್ಲ, ವಿದ್ಯೆ ಇದೆ, ಡಬಲ್ ಡಿಗ್ರಿ, PhD, ಮತ್ತೊಂದು ಮಗದೊಂದು ಓದಿದ್ದಾರೆ, ಆದರೆ ಸಂಸ್ಕಾರ ಇಲ್ಲ, ಮಾನವತ್ವದ ಕೊರತೆ ಇದೆ, ದೇಶ ತ್ಯಾಗ ಪ್ರೇಮ, ದೇಶದ ಮೇಲೆ ಪ್ರೇಮ ಇಲ್ಲ. ಆದ್ದರಿಂದ ಇವತ್ತು ನಾವು ಮೊದಲನೇ ಪಾಯಿಂಟ್ ಹೇಳ್ತಾ ಇದ್ದೇವೆ, ನಿಮ್ಮ ಮಕ್ಕಳ ಅಥವಾ ಮೊಮ್ಮಕ್ಕಳ ಯಾರ ಇರ್ಬೋದು, ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯು ಅಂದರೆ 10ನೇ ತರಗತಿಯವರೆಗೆ ನಿಮ್ಮ ಮಕ್ಕಳ ಅಥವಾ ಮೊಮ್ಮಕ್ಕಳ ಶಿಕ್ಷಣವು ನಿಮ್ಮ ಪೋಷಕರ ಸಮೀಪದಲ್ಲೇ, ಪೋಷಕರ ಸಾಮೀಪ್ಯದಲ್ಲಿಯೇ ಆಗುವಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಬೇಡಿ. ದೂರ ಮಾಡಿಕೊಂಡು ಅಂತಂದರೆ ನಿಮ್ಮ ಕರುಳು ಕುಡಿಯನ್ನು, ಚಿಕ್ಕ ವಯಸ್ಸು, ನೀವು ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀರಿ, ನೀವು ವೈಕುಂಠ ಏಕಾದಶಿ ವಿಶೇಷವಾಗಿ ದರ್ಶನ ಮಾಡ್ತೀರಿ, ಅವರೆಲ್ಲ ಒಂದು ಕಡೆ ಇರ್ತಾರೆ. ದೀಪಾವಳಿ ಹಬ್ಬದ ದೀಪ ಹಚ್ತೀರಿ, ರೆಸಿಡೆನ್ಸಿ ಸ್ಕೂಲ್ ಅವ್ರಿಗೇನು ಇರುವುದಿಲ್ಲ.
ನೋಡಿ, ನಮ್ಮ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಸಂಸ್ಕಾರ ಇಲ್ಲ, ಏನೂ ಇಲ್ಲ. ಎಲ್ಲೋ ಯಾಂತ್ರಿಕವಾಗಿ ಬೆಳೀತಾರೆ. ವರ್ಷಕ್ಕೊಂದ್ಸಲ ಬರ್ತಾರೆ, ಬಂದರು ಹೀಗೆ ಹೋಗ್ತಾ ಇರ್ತಾರೆ ಅವರು. ಹೌದಾ? ಕೊನೆ ನೀವು ಹೇಳ್ತೀನಿ, ಗುರುಗಳೇ ನಮ್ಮ ಮಾತು ನಮ್ಮ ಮಕ್ಕಳು ಕೇಳ್ತಾ ಇಲ್ಲ, ಏನು ಮಾಡೋದು ಅಂತ. ಮತ್ತೆಂತ ಮಾಡೋಕ್ಕಾಗತ್ತೆ? ಆದ್ದರಿಂದ ಮೊದಲನೇ ಪಾಯಿಂಟ್ ಹೇಳಿದ್ದೇವೆ. ಎರಡನೇ ಪಾಯಿಂಟ್ ಹೇಳ್ತಾ ಇದ್ದೇವೆ ನೋಡಿ. ಈ ಒಂದು ಕಾಯಿಲೆ ಬಂದಿದೆ, ದಂಪತಿಗಳಿಗೆ ಒಂದೇ ಮಗು, ಅದನ್ನು ಪಾರ್ಸಲ್ ಮಾಡಿ ಅಮೇರಿಕಕ್ಕೋ ಜರ್ಮನಿಗೋ ಜಪಾನಿಗೋ ಕಳಿಸ್ತಿದ್ದೀರಿ. ಹೌದಾ? ವಾಟ್ ವಿಲ್ ಯುವರ್ ಪೊಸಿಷನ್ ಆಫ್ಟರ್ 30 years? 30-40 ವರ್ಷಕ್ಕೆ ಭಾರತ ಏನಾಗುತ್ತೆ ಗೊತ್ತಾ? ಯೋಚನೆ ಮಾಡಿದ್ದೀರಾ? ದೇಶದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಒಬ್ಬರೊಬ್ಬರು ಯೋಚನೆ ಮಾಡಿರಿ. ನಿಮ್ಮ ಕುಟುಂಬ ಸರಿ ಮಾಡ್ಕೊಳ್ಳಿ, ಸಾಕು, ಸಮಾಜ ಸರಿಯಾಗತ್ತೆ. ನೀವು ಕ್ರಾಂತಿ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ನಿಮ್ಮ ಕುಟುಂಬ ಸರಿ ಮಾಡಿ. ಆದ್ದರಿಂದ ಎರಡನೇ ಪಾಯಿಂಟ್ ಹೇಳ್ತಾ ಇದ್ದಾವೆ, ನಿಮ್ಮ ಮಕ್ಕಳ ಉನ್ನತ ವ್ಯಾಸಂಗವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಭಾರತದಲ್ಲೇ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆಗೋದಿಲ್ಲ, ಇಲ್ಲಷ್ಟು ನಮಗೆ ಫೆಸಿಲಿಟಿ ಇಲ್ಲ, ವಿ ಹ್ಯಾವ್ ಟು ಗೋ ಅಂತ ಇದ್ದರೆ ವಿದೇಶಕ್ಕೆ ಹೋದರೂ ಅಲ್ಲಿ ಅಧ್ಯಯನ ಮಾಡಲಿ, ಜ್ಞಾನ ಸಂಪಾದನೆ ಮಾಡಿಕೊಳ್ಳಿ. ಆದರೆ ಪವಿತ್ರವಾಗಿರ್ತಕ್ಕಂಥ ಭಾರತದ ಉನ್ನತಿಗಾಗಿ ಆ ಶಿಕ್ಷಣದ ಜ್ಞಾನವನ್ನು ವಿನಿಯೋಗಿಸ್ತಕ್ಕಂಥ ಮನೋಭಾವವನ್ನು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೆಳೆಸಿ. ಅಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಬರಲಿ. ಆ ನಾಲೆಡ್ಜನ್ನು ಇಲ್ಲಿ ಯೂಸ್ ಮಾಡಿ ಭಾರತವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಅದು ಮಾಡಬೇಕು. ನಮಗೆ ಯಾರೂ ಇಲ್ಲ, ತಿಳ್ಕೊಳ್ಳಿ. ಭಾರತವನ್ನು ಭಾರತವೇ ರಕ್ಷಣೆ ಮಾಡ್ಕೊಬೇಕು. ತಿಳ್ಕೊಳ್ಳಿ, ಮಾತೃ ಸ್ವರೂಪಿ ದೇವತೆಗಳು ನೀವೆಲ್ಲರೂ ತಿಳ್ಕೊಳ್ಳಿ. ಒಂದು ಕಾಲ ಬರ್ತದೆ ಭಾರತಕ್ಕೆ ಭಾರತವೇ, ಮತ್ತು ಯಾರೂ ಇಲ್ಲ. ನೀವೇ ನಂಬ್ಕೊಂಡು ಅವರು ಸಹಾಯ ಮಾಡ್ತಾರೆ, ಇನ್ನೊಂದು ದೇಶ ಸಹಾಯ. ಎಲ್ಲರೂ ಪರಮ ಸ್ವಾರ್ಥಿಗಳು, ಯಾರನ್ನೂ ನಂಬುವ ಹಾಗಿಲ್ಲ ಪ್ರಪಂಚದಲ್ಲಿ. ನಾವು ಬದುಕಬೇಕಾ? ಭಾರತ ಉಳಿಬೇಕಾ? ಭಾರತ ಸಬಲವಾಗಬೇಕು, ಭಾರತ ದೃಢವಾಗಬೇಕು, ಭಾರತ ಪ್ರಪಂಚಕ್ಕೆ ಒಂದು ಶಕ್ತಿಶಾಲಿಯಾಗಿ ಮುನ್ನಡೆಯಬೇಕು. ಅದಾಗಬೇಕು ಅಂತಾದರೆ ನೀವು ಮಕ್ಕಳನ್ನು ಆ ರೀತಿ ತಯಾರು ಮಾಡಬೇಕಾಗಿದೆ. ಆದ್ದರಿಂದ ಮಕ್ಕಳ ಹೈಯರ್ ಸ್ಟಡೀಸು ಸಾಧ್ಯವಾದರೆ ಇಲ್ಲೇ ಮಾಡಿಸಿ. ಆಗೋದಿಲ್ಲ, ಬೇರೆ ದೇಶಕ್ಕೆ ಹೋದರೂ ವಾಪಸ್ ಇಲ್ಲಿಗೆ ಕರೆಸಿ, ಇಲ್ಲಿ ವಿನಿಯೋಗ ಮಾಡಿ. ಅದೂ ಆಗೋದಿಲ್ಲ ಸ್ವಾಮಿ, ನಮಗೆ ಅಲ್ಲೇ ಜಾಬ್ ಸಿಗುತ್ತೆ. ಆಗೇನು ಮಾಡಿ ಅಂತ ಕೇಳಿದರೆ, ಆ ಹಣವನ್ನು ಭಾರತದ ಅಭಿವೃದ್ಧಿಗೆ ತೊಡಸ್ಲಿಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿ. ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ, ಅಲ್ಲಿ ಸೇವಿಂಗ್ಸ್ ಮಾಡೋದಕ್ಕಿಂತ ಅದನ್ನು ಭಾರತದಲ್ಲಿ ಆ ಬಂಡವಾಳವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿ. ಎರಡನೇದು ಅರ್ಥ ಆಯ್ತಾರೆ ತಾನೆ? ಎರಡನೇ ಪಾಯಿಂಟ್ ಇದು ಮಾಡಿಸ್ಬೇಕು. ನೀವು ಮಾಡಿದರೆ ಭಾರತ ಉಳಿತದೆ. ಮೂರನೇ ಪಾಯಿಂಟ್ ಹೇಳ್ತಾ ಇದ್ದೇವೆ ನೋಡಿ. ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ, ಯಾರ ಇಲ್ಲಿ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಾದರೆ 23 ವರ್ಷಕ್ಕೆ ಮದುವೆ ಮಾಡಿ, ಗಂಡು ಮಗು ಆದರೆ 25 ವರ್ಷಕ್ಕೆ ಮದುವೆ ಮಾಡಿ. ಇಲ್ಲದ್ರೆ ಭಾರತ ಉಳಿಯುವುದಿಲ್ಲ. ಸದೃಢವಾಗಿರತಕ್ಕಂತಹ, ಸುಸಂಸ್ಕೃತವಾಗಿರತಕ್ಕಂತಹ, ಶ್ರೇಷ್ಠವಾಗಿರತಕ್ಕಂಥ ಭಾರತವನ್ನು ಕಟ್ಟಬೇಕು ಅಂತಾದರೆ ಅದು ಕೇವಲ ಗೃಹಸ್ಥರಿಂದ ಮಾತ್ರ ಸಾಧ್ಯ ಆಗುತ್ತೆ. ತಿಳ್ಕೊಳ್ಳಿ, ನಾವು ಹೇಳ್ತಾ ಇರ್ತಕ್ಕ ತುಂಬ ದೊಡ್ಡ ವಿಷಯ ಇದು. ನೀವು 30 ಎಷ್ಟು ಜನ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಇವತ್ತು. ಯಾಕೆ? 30 ಮೇಲೆ ಹುಡುಕೋಕೆ ಶುರು ಮಾಡ್ತೀರಿ. ಸಣ್ಣ ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಎಷ್ಟು ಸಮಸ್ಯೆ ಇದೆ ಗೊತ್ತಾ ಸಮಾಜದಲ್ಲಿ. ನಾವು ಸಮಸ್ಯೆ ಬಗ್ಗೆ ಹೇಳ್ತಾ ಕೂತಿದ್ದೇವೆ, ಪರಿಷ್ಕಾರ ನಮ್ಮಲ್ಲೇ ಇರ್ತದೆ. ಆದರೆ ಪರಿಷ್ಕಾರದ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಸಮಸ್ಯೆ ಸಮಸ್ಯೆ ಸಮಸ್ಯೆ. ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಸೊಲ್ಯೂಷನ್. ಆದ್ದರಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಷ್ಕಾರ ಇದೆ. 23 ವರ್ಷ ಡಬಲ್ ಡಿಗ್ರಿ ಆಗಿರುತ್ತೆ 23 ವರ್ಷಕ್ಕೆ. ಹೌದಾ? ಗಂಡು ಮಗು 25-26 ವರ್ಷಕ್ಕೆ ಮದುವೆ ಮಾಡಿ ಚೆನ್ನಾಗಿ ಬಾಳ್ತಾರೆ. ನೀವೇನು ಮಾಡ್ತಾ ಇದ್ದೀರಿ? 30-35 ವರ್ಷ ಆಮೇಲೆ ಹುಡುಕ್ತೀರಿ, ಎಲ್ಲೋ ಸಿಗುತ್ತೆ. ಅವಾಗೇನಾಗುತ್ತೆ? 35 ವರ್ಷಕ್ಕೆಲ್ಲ ಒಳ್ಳೆ ಸಂತಾನ ಆಗುತ್ತಾ? ಇಲ್ಲ. ಅವಾಗೇನು ಮಾಡ್ತೀರಿ? ಆಧುನಿಕ ಪದ್ಧತಿಗೆ ಹೋಗ್ತೀರಿ, ಸಿಕ್ಕಾಪಟ್ಟೆ ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಳ್ತೀರಿ, ಮನೆಯೇ ಮೆಡಿಕಲ್ ಶಾಪ್ ಆಗುತ್ತೆ, ಮೈಯೆಲ್ಲ ಇಷ್ಟೆಲ್ಲ ಊದ್ಕೊಳ್ಳುತ್ತೆ. ನೋಡಿದ್ದೀರಾ ಅಲ್ಲಿ ಹೇಗಾಗಿದೆ ಅಂತ ಪರಿಸ್ಥಿತಿ? ಕೊನೆಗೆ ಹುಟ್ಟುತ್ತಾವೆ ಈ ಅಡಿಕೆ ತೋಟದಲ್ಲಿ ಓತಿಕೆ ತಂತಿರ್ತವೆ, ಗೊತ್ತಾ? ಆ ರೀತಿ ಮಕ್ಕಳು ಹುಡ್ತಾರೆ. ಭಾರತ ಕಟ್ಟಬೇಕು ಅಂತಾರೆ, ಆ ರೀತಿ ಅಲ್ಲ. ಉಕ್ಕಿನ ಮನುಷ್ಯರು ಬೇಕು ಇವತ್ತು.
ಭಾರತದ ಪರಿಸ್ಥಿತಿ ಆ ರೀತಿ ತಿಳ್ಕೊಳ್ಳಿ. ಭಾರತದ ಪರಿಸ್ಥಿತಿ ಗಂಭೀರವಾಗಿದೆ. ರಕ್ಷಣಾ ಸವಾಲು ನಮಗೆ ಇದೆ, ಆಂತರಿಕ ದಾಳಿ ಇದೆ, ಬಾಹ್ಯ ದಾಳಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತವನ್ನು ರಾಜತಾಂತ್ರಿಕ ದಾಳಿ ಕಿತ್ತು ತಿಂತಾ ಇದೆ. ತಿಳ್ಕೊಳ್ಳಿ, ಭಾರತದ ಮೇಲೆ 3 ರೀತಿ ದಾಳಿ ಇದೆ: ಬಾಹ್ಯ ದಾಳಿ, ಆಂತರಿಕ ದಾಳಿ, ರಾಜತಾಂತ್ರಿಕ ದಾಳಿ. ಈ ದಾಳಿಯನ್ನು ಹಿಮ್ಮೆಟ್ಟಿಸಬೇಕು ಅಂತಾದರೆ ಒಂದೇ ಮಾರ್ಗ, ನಾವು ಬಲಿಷ್ಠರಾಗಬೇಕು. ನಾವು ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸಲಿಕ್ಕೆ, ಸಂಘರ್ಷವನ್ನು ಮಾಡಲಿಕ್ಕೆ ಬಲಿಷ್ಠರಾಗುವುದಲ್ಲ. ನಾವು ಬಲಿಷ್ಠರಾಗುವುದು ನಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ. ಈ ಶ್ರೇಷ್ಠವಾಗಿರ್ತಕ್ಕಂಥ ಭರತ ಭೂಮಿಯನ್ನು ಕಾಪಾಡಿಕೊಳ್ಬೇಕು ಅಂತಾದರೆ ನಾವು ಬಲಿಷ್ಠರಾಗಬೇಕು. ಆದ್ದರಿಂದ ಸಕಾಲಕ್ಕೆ ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನು ಕುಟುಂಬದಲ್ಲಿ ಜಾರಿಗೆ ತನ್ನಿ. ಅವ್ರು ಹೇಳ್ತಾರೆ, ಅಮ್ಮ ನನಗೆ ಪ್ರಮೋಷನ್ ಬರಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಸ್ವಂತ ಮನೆ ಕಟ್ಕೊಬೇಕು. ಅವರ ಪಟ್ಟಿ ಬೆಳೀತಾ ಇರ್ತದೆ ನೋಡಿ. ಅವಾಗ ಹೇಳಬೇಕು, ನೀವು ಮನೆಗೆ ಮಹಾಲಕ್ಷ್ಮಿ ಬಂದರೆ ಎಲ್ಲವೂ ಆಗುತ್ತಪ್ಪ. ಹೇಳಬೇಕ್ರಿ, ನಿಮಗೆ ತಾಯಿ, ನೀವು ನಿಮ್ಮ ರಕ್ತ ಹಂಚಿಕೊಂಡು ನೀವು ಅವರಿಗೆ ಜನ್ಮ ಕೊಟ್ಟಿರ್ತೀರಿ. ನಿಮ್ಮ ಮಾತು ಕೇಳೋದಿಲ್ಲ ಅಂದರೆ ಅದು ನಿಮ್ಮ ನಿಸ್ಸಹಾಯಕತೆ. ತಿಳ್ಕೊಳ್ಳಿ, ಅದು ನಿಮ್ಮ ನಿಸ್ಸಹಾಯಕತೆ. ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ಹೌದು, ಆದರೆ ನಮ್ಮ ಮಗಳೇ ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಮಗನೇ ನಮ್ಮ ಮಾತು ಕೇಳೋದಿಲ್ಲ, ಏನ್ರಿ ಮಾಡುವುದು? ನೋಡಿ, ಇದು ನಿಸ್ಸಹಾಯಕತೆ. ನಿಮ್ಗೆ ಗೊತ್ತಿರಬೇಕು. ಯಾಕೆ ಕೇಳೋದಿಲ್ಲ ಅಂದರೆ ಸಂಸ್ಕಾರ ಕೊಟ್ಟಿಲ್ಲ ನೀವು. ಬದುಕು ಅನ್ನೋದು ಏನೂ ತೋರಿಸಿಲ್ಲ. ಪರಿಪೂರ್ಣ ಬದುಕಿಗೆ ಯಾವ ರೀತಿ ಬಾಳಬೇಕು ಅಂತ ಅವ್ರಿಗೆ ಹೇಳಿಕೊಟ್ಟಿಲ್ಲ. ನೀವು ಯೋಚನೆ ಇತ್ತು, ಒಂದು ಕಾನ್ವೆಂಟಿಗೆ ಕಳಿಸೋದು, 99% ಬರ್ಸೋದು, ಯಾವುದೋ ಮಾಡಿ ಉದ್ಯೋಗ ಕೊಡಿಸುವುದು, ಇಷ್ಟೇ ನಿಮ್ಮ ಗುರಿ ಹೊರತು ಅವ್ರನ್ನ ಮನುಷ್ಯರು ಮಾಡಬೇಕು, ಅವ್ರು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅನ್ನೋ ಯೋಚನೆ ನಿಮಗೆ ಇರುವುದಿಲ್ಲ. ಅರ್ಧ ಗಂಟೆ ದೇವಸ್ಥಾನಕ್ಕೆ ಕರ್ಕೊಂಬರ್ತೀರಾ, ಕರ್ಕೊಂಬರುವುದಿಲ್ಲ. ಸತ್ಸಂಗಕ್ಕೆ ಕರ್ಕೊಂಬರೋದಿಲ್ಲ. ಯಾಕೆ? ಅವ್ರಿಗೆ ಹೋಮ್ವರ್ಕ್ ಇದೆ, ಮತ್ತೊಂದಿದೆ. ನಾವೇ ಬೇಡ ಅಂತೀವಿ. ಅವರು ಫಸ್ಟ್ ಅವ್ರು ಬರುತ್ತೀಗ ಹೇಗೆ ತಯಾರಾಗ್ತಾರೆ ಅವರು? ಯೋಚನೆ ಮಾಡಿದ್ದೀರಾ? ಈ ಕೆಲವು ಮತಗಳಿರ್ತವೆ. ನಾವು ಇತ್ತೀಚೆಗೆ ಜಯನಗರದಲ್ಲಿ ಈ ಸಲ ಚಾತುರ್ಮಾಸ್ಯ ಮಾಡಿದ್ದೇವೆ. 2 ತಿಂಗಳು ಒಂದೇ ಕಡೆ ಇದ್ವು. ಪಕ್ಕದಲ್ಲೇ ಒಂದು ದೊಡ್ಡ ಕಾಲೇಜ್ ಇದೆ, ಸಾವಿರಾರು ಮಕ್ಕಳು. ಕೆಲವು ಮಕ್ಕಳು ಬರ್ತಾ ಇದ್ರು. ನಾವು ಒಳ್ಳೆಯದನ್ನು ಹೇಳ್ತಾ ಇದ್ದೇವೆ, ಪಾಸಿಟಿವ್ ಹೇಳ್ತಾ ಇದ್ದೇವೆ ಅವ್ರ ಬಗ್ಗೆ. ತಿಳ್ಕೊಳ್ಳಿ, ಅವರ ಬಗ್ಗೆ ಪಾಸಿಟಿವ್ ಆಗೇ ಹೇಳ್ತಾ ಇದ್ದೇವೆ. ಏನೋ ಗೊತ್ತುಂಟಾ, ಅವರು ರಾತ್ರಿ ಕಪ್ಪು ಬೆಕ್ಕುಗಳು ಬಂದಾಗ ಕೇವಲ 2 ಕಣ್ಣು ಮಾತ್ರ ಕಾಣುತ್ತೆ. ಹೌದಾ? ಕಪ್ಪು ಬೆಕ್ಕು ಬರ್ತಾ ಇದೆ, 2 ಕಣ್ಣು ಮಾತ್ರ ಆ ರೀತಿ ಬರ್ತಾ ಇದ್ರು ಮಕ್ಕಳು, ಹುಡುಗಿಯರು. ನಮ್ಮ ಪ್ರಶ್ನೆ ಏನು ಗೊತ್ತಾ, ಈಗ ಆ ಮಕ್ಕಳು ಅಪ್ಪ ಅಮ್ಮ ಮಾತು ಕೇಳ್ತಾರೆ. ಹಾಗಾದರೆ ನಿಮ್ಮ ಮಕ್ಕಳು ಯಾಕೆ ನಿಮ್ಮ ಮಾತು ಕೇಳುವುದಿಲ್ಲ? ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಕೊನೆ ಪಕ್ಷ ಹಬ್ಬ ಹರಿದಿನ ಬಂದಾಗ ಹೂವು ಮುಡ್ಕೊಳ್ತಾರ, ಕುಂಕುಮ ಇಟ್ಟುಕೊಳ್ತಾರ, ಸೀರೆ ಉಟ್ಟುಕೊಳ್ತಾರ, ದೇವಸ್ಥಾನಕ್ಕೆ ಬರ್ತಾರ, ಅಥವಾ ಬರ್ಲಿ ಅಂತ ಹೇಳ್ತಾ ಗಟ್ಟಿಯಾಗಿ ಅದೇ ತೊಟ್ಕೊಂಡು ಕರ್ಕೊಂಬರ್ತಕ್ಕಂಥ ಕೆಪಾಸಿಟಿ ನಿಮಗೆ ಎಷ್ಟು ಜನಗಿದೆ? ಅವರೊಬ್ಬರು ಎತ್ತಿದ್ದಾರೆ. ಆಗಲಿ, ಸಂತೋಷ ಇದ್ರೆ ಸಂತೋಷ. ಆದರೆ ಪರಿಸ್ಥಿತಿ ವಾಸ್ತವಿಕವಾಗಿ ಹಾಗಿಲ್ಲ, ವಿಚಿತ್ರವಾಗಿದೆ. ನಾವು ಯಾಕೆ ನಮ್ಗೆ ಅನುಭವ, ದಿವಸಕ್ಕೆ 1000 ಜನ ಬರ್ತಾರೆ. ಪ್ರಶ್ನೆ ಎಲ್ಲ ಹೇಳೋದು ಇದನ್ನೇ, ಏನ್ರಿ ಮಾಡೋದು ಗುರುಗಳು, ಈ ಥರ ಆಗಿಬಿಡ್ತು, ಒಳ್ಳೆ ಎಜುಕೇಷನ್ ಕೊಟ್ಟು ಹೋಯ್ತು, ಮಕ್ಕಳು ದೂರವಾದ್ಬಿಟ್ರು ಅಂತ. ಆದ್ದರಿಂದ ಮಕ್ಕಳಿಗೆ ಸಕಾಲದಲ್ಲಿ ಮದುವೆ ಮಾಡಿ. 3ನೇ ಪಾಯಿಂಟ್, 23 ವರ್ಷ ಹೆಣ್ಣು ಮಕ್ಕಳಿಗೆ, 25 ವರ್ಷ ಗಂಡು ಮಕ್ಕಳಿಗೆ ಮಾಡಿರಿ, ಕುಟುಂಬ ಚೆನ್ನಾಗಿರುತ್ತೆ. ತಿಳ್ಕೊಳ್ಳಿ. 4ನೇ ಪಾಯಿಂಟ್ ಹೇಳ್ತಾ ಇದ್ದೇವೆ, ನಿಮ್ಮ ಯಾವ ಮಕ್ಕಳಿಗೆ ಮದುವೆ ಆಗಿರುತ್ತೋ ಆ ದಂಪತಿಗಳಿಗೆ ಕನಿಷ್ಠ 2 ಮಗುವಾಗಿ ಇರಬೇಕು. ಇಲ್ಲದ್ರೆ ಭಾರತ ಉಳಿಯುವುದಿಲ್ಲ. ಕನಿಷ್ಠ 2 ಮಗು. ನೋಡಿ, ದಂಪತಿಗಳಿಗೆ 1 ಮಗು ಇರತಕ್ಕಂಥದ್ದು ಶಾಸ್ತ್ರಕ್ಕೆ ವಿರುದ್ಧವಾದ ವಿಚಾರ. ಇದನ್ನು ಸಂತಾನ ಕ್ಷಯ ಅಂತ ಹೇಳ್ತಾ ಇದೆ. ತಿಳ್ಕೊಳ್ಳಿ, ಒಂದು ದಂಪತಿಗಳಿಗೆ ಒಂದೇ ಮಗು ಇದ್ದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನು ಸಂತಾನ ಕ್ಷಯ ಅಂತ ಹೇಳ್ತಾ ಇದೆ. ಕ್ಷಯ ಅಂದರೆ ಕಮ್ಮಿ ಆಗೋದು, ಕ್ಷೀಣಿಸುವುದು. ಹೌದಾ? ಸಂತಾನ ಕ್ಷಯ ಆದರೆ ಏನು ಫಲ ಅಂತ
ಬಹುಶಃ ನೀವೇ ಓದ್ಕೊಳ್ಳಿ. ಸಿಂಪಲ್ ಹೇಳಬೇಕು ಅಂತಾದರೆ ನಿಮ್ಮ 7 ತಲೆಮಾರಿನವರು ನರಕಕ್ಕೆ ಹೋಗ್ತಾರೆ ಅಂತಿದೆ. ನೀವೇನೇ ಹೇಳಿ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಗದ್ದುಗೆ ಪೂಜೆ ಮಾಡಿದ್ದು, ಮಹಾಲಯದಲ್ಲಿ ಎಡೆ ಇಟ್ಟಿದ್ದು. ಆದರೆ ಮಗು ಎಷ್ಟು ಒಂದೇ. ಪಿತೃದೇವತೆಗಳಿಗೆ ಅದು ಇಷ್ಟವಾಗ್ತಕ್ಕಂಥ ವಿಚಾರ ಅಲ್ಲ. ಸಂತಾನ ಕ್ಷಯ ಅಂತ ಹೇಳಿದೆ, ಅದನ್ನು ನರಕಕ್ಕೆ ಒಂದು ಮಾರ್ಗ ಅಂತ ಹೇಳ್ತಾ ಇದೆ. ತಿಳ್ಕೊಳ್ಳಿ, ಶಾಸ್ತ್ರಕ್ಕೆ ವಿರುದ್ಧ ಪಾಯಿಂಟ್. ಸಿಂಪಲಾಗಿ ಹೇಳ್ತಾ ಇದ್ದೇವೆ. ನಿಮಗೆ ಇಲ್ಲಪ್ಪ ಗುರುಗಳೇ ನಮಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಪುರಾಣದ ಮೇಲೆ ನಂಬಿಕೆ ಇಲ್ಲ, ಹೋಗಲಿ, ನಂಬಿಕೆ ಇಲ್ಲ. ನಿಮ್ಮ ವೈಯಕ್ತಿಕ ಭವಿಷ್ಯದ ಸುರಕ್ಷತೆಯನ್ನು ನೀವು ಗಮನಿಸಬೇಕು. ಮೊದಲು ಒಂದೇ ಮಗು ಇರುತ್ತೆ ಅಂದ್ಕೊಳ್ಳಿ, ಯಾವುದೋ ಬ್ಯಾಡದ ಕಾಯಿಲೆ ಬಂತು, ಬರಬಾರ್ದು ಯಾರಿಗೋ. ಆದರೆ ಲಾ ಆಫ್ ಪ್ರಾಬಬಿಲಿಟಿ, ಸಂಭವನೀಯತೆಯ ನಿಯಮ ಏನು ಹೇಳುತ್ತೆ, ಜಗತ್ತಿನಲ್ಲಿ ಏನು ಹೇಳ್ತಾ ಇದೆ, ಎಲ್ಲದಕ್ಕೂ ಅವಕಾಶ ಇದೆ ಜೀವನದಲ್ಲಿ. ಒಂದೇ ಮಗು ಇದೆ, ದೊಡ್ಡ ಕಾಯಿಲೆ ಬಂತು, ಒಂದೇ ಮಗು ಇದೆ, ಆಕ್ಸಿಡೆಂಟಲ್ಲಿ ಹೋಯ್ತು, ಪುತ್ರ ಶೋಕಂ ನಿರಂತರಂ. ಹೌದಾ? ಯಾರಿಗೂ ಹಾಗಾಗಬಾರ್ದು, ಆದರೆ ಚಾನ್ಸಸ್ ಇದೆ. ಆ ಚಾನ್ಸಸ್ಸಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ಯಾರೋ? ನಾವೇ. ಒಂದೇ ಮಗು ಇದೆ, ಅಮೇರಿಕ ಕಳಿಸ್ಬಿಟ್ಟಿದ್ದೀವಿ. ಇಲ್ಲಿ ನಾವೇನು ಮಾಡೋದು? ಇಳಿಗಾಲದಲ್ಲಿ ವಯಸ್ಸಾಯಿತು, ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಯಾರಿಲ್ಲ. 2 ಸಲ ಅಮೇರಿಕಕ್ಕೆ ಹೋಗಿ ಬರ್ತೇವೆ, ಮತ್ತೆ ಅದು ಬೇಜಾರಾಗುತ್ತೆ. ವೃದ್ಧಾಶ್ರಮೇ ಗತಿ. ಮತ್ತು ನಮಗೆ ಅವ್ರು ಬರೋದಿಲ್ಲ ವಾಪಸ್ಸು. ನಾವಿಲ್ಲಿ ಯಾರ ಹತ್ರ ಭಾವನೆ ಹಂಚಿಕೊಳ್ಳೋದು? ವಯಸ್ಸಾದಾಗ ಯಾರಿಗೆ ನಮ್ಮ ದುಃಖಗಳನ್ನ ಹೇಳ್ಕೊಳ್ಳುವುದು? ಯಾರೂ ಇಲ್ಲ. ಶಾಸ್ತ್ರ ಪಕ್ಕಕ್ಕೆ ಇಟ್ಕೊಳ್ಳಿ, ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ರಿ. ಇನ್ನೊಂದಿದೆ, 2 ಮಕ್ಕಳಿದೆ ಅಂದ್ಕೊಳ್ಳಿ. ಒಂದು ವೇಳೆ ಮಗ ನೋಡ್ಕೊಂಡಿಲ್ಲ, ಮಗಳು ನೋಡ್ಕೊಬೋದು. ಅಥವಾ ದೊಡ್ಡ ಸೊಸೆ ನೋಡ್ಕೊಂಡಿಲ್ಲ, ಚಿಕ್ಕ ಸೊಸೆ ಮನೆಗೆ ಹೋಗ್ಬೋದು ವಯಸ್ಸಾದ ಕೂಡಲೇ. 2 ಇದ್ರೆ ಅನುಕೂಲ ಇದೆ ತಾನೇ. ಇಷ್ಟೆಲ್ಲ ಅನುಕೂಲ ಇಟ್ಕೊಂಡು ಎಷ್ಟೋ ಜನ ಇದ್ದಾರೆ ಈಗಿನ ಕಾಲದವರು, ಒಂದೇ ಮಗು ಅಂತಾರೆ. ಹೌದಾ? ಬಟ್ ದಿಸ್ ಈಸ್ ಡೆಮಾಕ್ರಸಿ, ಓನ್ಲಿ ನಂಬರ್ ಮ್ಯಾಟರ್ಸ್ ಹಿಯರ್. ತಿಳ್ಕೊಳ್ಳಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿರುವುದು. ಕೇವಲ ಸಂಖ್ಯೆ ಮಾತ್ರ ಮಾತಾಡುವುದು. ಅರ್ಥ ಆಯ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇವಲ ಸಂಖ್ಯೆ ಮಾತ್ರ ಮಾತಾಡುತ್ತೆ. ನೆನಪಿಟ್ಕೊಳ್ಳಿ ಮಾತೆಯರೇ. ಕುಟುಂಬ ವ್ಯವಸ್ಥೆಯನ್ನು ನೀವು ಸರಿ ಮಾಡಿಲ್ಲ ಅಂದರೆ ಭಾರತ ಉಳಿಯುವುದಿಲ್ಲ, ಭಾರತೀಯ ಸಂಸ್ಕೃತಿ ಉಳಿಯುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಕನಿಷ್ಠ 2 ಮಕ್ಕಳು ಇರಲೇಬೇಕು. ಇದನ್ನು ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ, ಅದರ ಅವಶ್ಯಕತೆಯನ್ನು ತಿಳಿಸಿ, ಆ ರೀತಿ ನೀವು ಆ ಯೋಜನೆಯನ್ನು ಮಾಡಬೇಕು. 4 ಪಾಯಿಂಟ್ ಆಯಿತಾ? ನೋಡ್ಕೊಂಡಿದ್ದೀರಾ 4 ಪಾಯಿಂಟ್ ಯಾವುದ್ಯಾವುದು ಅಂತ? ಎಸ್. 5ನೇ ಪಾಯಿಂಟ್ ಹೇಳ್ತಾ ಇದ್ದೇವೆ, ನಮ್ಮ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ವಿವಾಹವಾದ ದಂಪತಿಗಳಿಗೆ ವಿಚ್ಛೇದನ ಆಗದಂತೆ, ಡೈವರ್ಸ್ ಆಗದಂತೆ ನಾವು ನೋಡ್ಕೊಬೇಕು. ಎಷ್ಟು ಮಾನಸಿಕ ವ್ಯಥೆ ಗೊತ್ತಾ? ಇವತ್ತು 10 ಮದುವೆ ಆದರೆ 3 ಮದುವೆ ಬಿದ್ದು ಹೋಗ್ತಾ ಇದೆ. ಹೌದಾ? 6 ತಿಂಗಳೊಳಗೆ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ, ಸಾಲ ಸೋಲ ಮಾಡ್ಕೊಂಡು. 3 ತಿಂಗಳು 6 ತಿಂಗಳಿಗೆ ಬಿದ್ದು ಹೋಗ್ತಾ ಇದೆ. ಮತ್ತೆ ಲಾಯರ್ ಹತ್ರ ಹೋಗೋದು, ಪ್ರೆಸ್ಟೇಜ್ ಕ್ವಶನ್ನು, ನಮ್ಮ ದುಡ್ಡನ್ನೆಲ್ಲ ಲಾಯರಿಗೆ ಕೊಡುವುದು, ಮಾನಸಿಕ ವ್ಯಥೆ, ನೋವು, ಕುಟುಂಬದ ದೂಷಣೆ, ಪರಸ್ಪರ ದೂಷಣೆ. ಅಬ್ಬಾ, ಯೋಚನೆ ಮಾಡಿದರೆ ನರಕ ಅದು. ಮತ್ತು ಡೌರಿ ಹರಾಸ್ಮೆಂಟ್ ಕೇಸ್ ಹಾಕೋದು ಎಷ್ಟು ನಡೀತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ಸಂಸ್ಕಾರದ ಕೊರತೆ. ಬೇಡವಾ? 5 ನಿಮಿಷದಲ್ಲಿ ಬಿಟ್ಬಿಡಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ 100ಕ್ಕೆ 1 ಬೇಜಾರಿಲ್ಲ, 100ಕ್ಕೆ 2 ಆದರೆ ಬೇಜಾರಿಲ್ಲ. ಆದರೆ ಈಗ ಬರ್ತಾ 100ಕ್ಕೆ 30 ಆಗ್ತಾ ಇದೆ, ಬಿದ್ದೋಗ್ತಾ ಇದೆ. ಇದಾಗಬಾರ್ದು. ಇದು ಕುಟುಂಬ ವ್ಯವಸ್ಥೆಗೆ ಮಾರಕ. ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಲ್ಲಿ ದಂಪತಿಗಳ ವಿಚ್ಛೇದನ ಆಗದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಪ್ರಾರಂಭದಲ್ಲೇ ಸರಿ ಮಾಡಬೇಕು. ಇನ್ನೊಂದು ಹೇಳ್ತಾ ಇದ್ದೇವೆ ಕೇಳಿ, ಹೆಚ್ಚು ವಿಚ್ಛೇದನಕ್ಕೆ ಯಾರು ಕಾರಣ ಗೊತ್ತುಂಟಾ? ನಾವು ಹೇಳ್ತಾ ಇದ್ದೇವೆ ಕೇಳಿ, ನಮ್ಮ ಅನುಭವದ ಮಾತು. ವಿಚ್ಛೇದನಕ್ಕೆ ಮೂಲ ಕಾರಣ ಆ ಹುಡುಗಿಯ ತಾಯಿ. ತಿಳ್ಕೊಳ್ಳಿ, ನಾವು ಸತತವಾಗಿ ಅಧ್ಯಯನ ಮಾಡಿ ನಮ್ಮ ಬರ್ತಕ್ಕಂಥ ಎಲ್ಲರನ್ನು ನೋಡಿ ಹೇಳ್ತಾ ಇದ್ದೇವೆ, 100ಕ್ಕೆ 70% ಯಾವುದೇ ವಿಚ್ಛೇದನದಲ್ಲಿ ಅಲ್ಲಿ ಹಸ್ತಕ್ಷೇಪ ಯಾರದ್ದು ಜಾಸ್ತಿ ಅಂತ ಕೇಳಿದರೆ ಹುಡುಗಿಯ ತಾಯಿಯದ್ದು.
ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರಿದ್ದರೂ ಕೂಡ ಅವರ ಜೀವನ ಏರುಪೇರು. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ, ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೌ ಜಯ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜೀವನದಲ್ಲಿ ಏರುಪೇರು ಇದ್ದದ್ದೇ, ಸಂಸಾರದಲ್ಲಿ ಇರ್ತದೆ. ಅವರು ಮ್ಯಾರೇಜ್ ಮಾಡ್ಕೊಬೇಕು, ನಾವ್ಯಾಕ್ರಿ ಮೂಗು ತೋರಿಸ್ಬೇಕು ಎಲ್ಲದಕ್ಕೆ ಹೋಗ್ಕೊಂಡು? ಅರ್ಧರ್ಧ ಗಂಟೆ ಫೋನ್ ಮಾಡಿ ತಲೆ ತಿಂದು ಅವರಲ್ಲಿ ಇರುಕು ಬಿಡೋದಿಲ್ಲ. ಮತ್ತೆ ಆ ರೀತಿ ಮಾಡ್ತಾ ಇದ್ದೇವೆ. ಇದು ಮಾಡಬಾರದು. ಸಂಸಾರದಲ್ಲಿ ನಿಮಗೆ ಪೆಟ್ಟು ಬೀಳ್ತದೆ, ಸಂಸಾರದಲ್ಲಿ ಇದ್ದೇ ಇರ್ತದೆ. ಸರಿ ಮಾಡ್ಕೊಳ್ಳಿ, ನಾವು ಬುದ್ಧಿವಾದ ಹೇಳಬೇಕೇ ಹೊರತು, ದುಡಿತಾ ಇದ್ದೀವಿ, ಇಬ್ಬರು ದುಡಿತಾ ಇದ್ದಾರೆ, ಸಂತೋಷ, ದುಡಿಲಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಂಸ್ಕೃತಿ ಉಳಿಬೇಕು ಅಂತಾದರೆ ಕುಟುಂಬ ವ್ಯವಸ್ಥೆಯಲ್ಲಿ ನಾವು ವಿಚ್ಛೇದನಕ್ಕೆ ಜಾಸ್ತಿ ಅವಕಾಶ ಕೊಡಬಾರದು. 5ನೇದು ಅದು ನೋಡ್ಕೊಳ್ಳಿ. 6ನೇದು ಹೇಳ್ತಾ ಇದ್ದೇವೆ, ನಮ್ಮ ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ, ಅಪ್ಪ ಮಗ ಅಥವಾ ಅಪ್ಪ ಮಗಳು, ಹೀಗೆ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ದಾಯಾದಿಗಳು ಯಾವುದೇ ಕಾರಣಕ್ಕೂ ಆಸ್ತಿಯ ವಿಚಾರಕ್ಕೆ ಕೋರ್ಟಿಗೆ ಹೋಗಬಾರದು. ಹೋಗಬೇಡಿ. ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂತಹ ಅಣ್ಣ ತಮ್ಮ, ಅಪ್ಪ ತಾಯಿ, ಮಗಳು, ಇವ್ರನ್ನೇ ಪ್ರೀತಿ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಸಮಾಜವನ್ನು, ಸಹಮಾನವರನ್ನ ಹೇಗೆ ಪ್ರೀತಿ ಮಾಡ್ತೀರ್ರಿ? ಅಲ್ವಾ? 5 ನಿಮಿಷದಲ್ಲಿ ಆಗಿ ಹೋಗ್ತಾ ಇರುತ್ತೆ. ನಾವೇನು ಬರೋತಿ ತಗೊಂಡ್ಬಂದಿದ್ದೀವ, ಹೋಗೋತ್ತಿಗೆ ತಗೊಂಡು ಹೋಗ್ತೀವಪ್ಪ? ಇಲ್ಲ, ಏನಿಲ್ಲ, ನಿನಗೆ ಒಂದು ದೊಡ್ಡ ಪಾಲು ಜಾಸ್ತಿ ನೀನೇ ಇಟ್ಕೋ, ಒಂದು ಪಾಲು ಜಾಸ್ತಿ ಬೇಕಾ ಇಟ್ಕೋ, ಸಂತೋಷ ಅನುಭವಿಸು. ಈ ರೀತಿ ಮನೋಭಾವದಿಂದ ನಾವು ಕೂತ್ಕೊಂಡ್ರೆ ಕುಟುಂಬದಲ್ಲಿ ಎಷ್ಟೋ ವ್ಯವಹಾರಗಳು, ಆಸ್ತಿ ವ್ಯವಹಾರಗಳು 10 ನಿಮಿಷದಲ್ಲಿ ಆಗಿ ಹೋಗುತ್ತೆ. ಆದರೆ 10 ವರ್ಷ 20 ವರ್ಷ ಕೋರ್ಟಿಗೆ ಹೋಗ್ಕೊಂಡು, ಅಣ್ಣ ತಮ್ಮ ಅಪ್ಪ ಮಗ ಹೋಗ್ಕೊಂಡು ಈ ಲಾಯರಿಗೆ ದುಡ್ಡು ತಿನ್ನಿಸಿ, ಆಸ್ತಿಗಿಂತ ಜಾಸ್ತಿ ದುಡ್ಡು ಲಾಯರಿಗೆ ಹೋಗಿರ್ತದೆ. ನಾವು ಕೊನೆ ರಾಜಿ ಮಾಡ್ಕೊಬೇಕು ಅಂತ ಲಾಯರ್ ಬಿಡೋದಿಲ್ಲ, ತಿಳ್ಕೊಳ್ಳಿ. ನಿಮಗೊಂದು ವಿಷಯ ಗೊತ್ತುಂಟಾ? ಕೆಲವು ಕೋರ್ಟ್ ಹೇಗಾಗಿರ್ತದೆ ಕೇಸು ಅಂದರೆ, ಲಾಸ್ಟಿಗೆ ಇವರಿಬ್ಬರಿಗೂ ಸುಸ್ತಾಗಿರ್ತದೆ. ಯಾರಿಗೆ? ಪ್ರತಿಸ್ಪರ್ಧಿಗೆ ರಾಜಿ ಮಾಡ್ಕೊಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಲಾಯರ್ ಮಾತ್ರ ರಾಜಿ ಮಾಡಿಕೊಳ್ಳಿಕ್ಕೆ ಬಿಡುವುದೇ ಇಲ್ಲ. ಈ ಪರಿಸ್ಥಿತಿ ಇರ್ತದೆ. ಆದರೆ ಇದು ಬೇಡ ನಮಗೆ. ಈಗ ಪಕ್ಕದ ಮನೆಯವರು ಯಾರೋ ಹಾಕಿದರೆ ಕೇಸ್ ಫೇಸ್ ಮಾಡಲೇಬೇಕಪ್ಪ. ಆದರೆ ನಮ್ಮ ಅಪ್ಪನ ಮೇಲೆ, ನಮ್ಮ ಅಮ್ಮನ ಮೇಲೆ, ನಮ್ಮ ತಮ್ಮನ ಮೇಲೆ, ನಮ್ಮ ತಂಗಿಯ ಮೇಲೆ, ನಮ್ಮ ಅಕ್ಕನ ಮೇಲೆ ಏನ್ರಿ ಕೇಸ್ ಹಾಕೋದು ನಾವು? ಯೋಚನೆ ಮಾಡಿ. ಸಂಸ್ಕಾರ ಎಷ್ಟು ಬಿದ್ದು ಹೋಗ್ತಾ ಇದೆ, ಮಾತೃಶಕ್ತಿ ಎಷ್ಟು ಅಧಪತನವನ್ನು ಕಾಣ್ತಾ ಇದೆ. ಮಾತೃಶಕ್ತಿ ಇರಬೇಕಾಗಿರೋ ಜಾಗದಲ್ಲಿ ಅಸುರಿ ಶಕ್ತಿ ಬಂದು ಕೂತ್ಕೊಂಡಿದೆ. ಇದನ್ನು ನಾವು ಕಿತ್ತೊಗೆಯಬೇಕು. ಮಾತೃಶಕ್ತಿ ಚಂಡಿಕಾ ಪಾರಾಯಣ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಏನು ಹೇಳ್ತಾ ಇದೆ? ಅಸುರಿ ಶಕ್ತಿಯ ಮೇಲೆ ಆ ದೈವ ಶಕ್ತಿಯ ವಿಜಯವನ್ನು ಹೇಳ್ತಾ ಇದೆ. ಯಾವತ್ತು ನ್ಯಾಯಕ್ಕೆ ಜಯ, ಯಾವತ್ತಿಗೂ ಧರ್ಮಕ್ಕೆ ಜಯ, ಯಾವತ್ತು ನಿಷ್ಠೆಗೆ ಜಯ, ಇದನ್ನು ಹೇಳ್ಕೊಡ್ತಾ ಇದೆ ನಮಗೆ. ಯಾವತ್ತು ಸತ್ಯಕ್ಕೆ ಜಯ. ಆದ್ದರಿಂದ ನಾವು ಇವತ್ತು ಮನೆಯಲ್ಲಿ ದುರ್ಗಾಶಕ್ತಿ ಪ್ರವಹಿಸಬೇಕು ಅಂತಾದರೆ ಮಾತೃಶಕ್ತಿ ಜಾಗೃತ ಆಗಬೇಕು. ಯಾವುದೇ ಕಾರಣಕ್ಕೂ ಕುಟುಂಬದ ದಾಯಾದಿಗಳು, ಅಣ್ಣ ತಮ್ಮರ ಕೋರ್ಟಿಗೆ ಹೋಗಬಾರದು. ಯಾರು ಹೋಗಿದ್ದೀರಾ? ಕೈ ಎತ್ತಿ. ಇದ್ದರೆ ಇಲ್ವಾ? ಇರ್ತೀರಿ, ಹೇಳೋದೇ ಇಲ್ಲ ಅಷ್ಟೇ, ಹೇಳೋದೇ ಇಲ್ಲ. ಇರಲಿ, ಕೈ ಎತ್ತಿದ್ದಾರೆ ಯಾರೊಬ್ಬರು. ಆಗಲಿ, ನಿಮ್ಮ ಕುಟುಂಬದಲ್ಲಿ ಹೋದ್ರೆ ಸಾಕು, ನಿಮ್ಮದು ಪಾಲು ಇರುತ್ತದೆ. ಆಗಲಿ. 6ನೇದು 7ನೇದು ಹೇಳ್ತಾ ಇದ್ದೇವೆ ನೋಡಿ. ಏನು ಅಂತ ಕೇಳಿದರೆ, ಮಕ್ಕಳಿರುವಾಗ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗದಂತೆ ನೋಡಿಕೊಳ್ಳಿ. ಮಕ್ಕಳಿರುವಾಗ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗಬಾರದು. ಇದು ಬಹಳ ತಪ್ಪು. ಮಾತೃದೇವೋವ, ತಾಯಿಯೇ ಮೊದಲನೇ ದೇವರು. ಪಿತೃದೇವೋ ಭವ, ತಂದೆ ಕೂಡ ದೇವರು ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ನಾವು ಇವತ್ತು ಅದನ್ನು ಮರಿತಾ ಇದ್ದೇವೆ. ಅದಾಗಬಾರ್ದು. ಆದ್ದರಿಂದ ಇದನ್ನು ನೋಡಿಕೊಳ್ಳಿ. ಮನೆಯಲ್ಲಿ 8ನೇದು ಹೇಳ್ತಾ ಇದ್ದೇವೆ, ಯಾವತ್ತೂ ಕೂಡ ಮಾತೃ ಬೇರಿನೊಟ್ಟಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಳ್ಳಿ. ಈಗ ಉದಾಹರಣೆಗೆ, ನೀವು ಇಲ್ಲೇ ಎಲ್ಲೋ ಒಂದು ಊರಿನವ್ರು ಇರ್ತೀರಿ, ಭದ್ರಾವತಿ ಹತ್ತಿರದೆಲ್ಲ ಒಂದು ಊರಿನಲ್ಲಿ ಇರ್ತೀರಿ ಅಂದ್ಕೊಳ್ಳಿ. ಅಲ್ಲಿಂದ ಒಂದು ಜನ್ರೇಷನ್ ಬೆಂಗಳೂರಿಗೆ ಹೋಗ್ತೀರಾ, ಅಲ್ಲಿಂದ ಒಂದು ಜನ್ರೇಷನ್ ನೀವು ಅಮೇರಿಕಕ್ಕೆ ಹೋಗ್ತೀರಾ. 3ನೇ ಜನ್ರೇಷನ್ ಹೋಗುವಾಗ ನಿಮ್ಮ ಮೂಲ ಬೇರೆ ನಿಮಗೆ ಗೊತ್ತಿರುವುದಿಲ್ಲ. ಎಷ್ಟೋ ಜನರಿಗೆ ಹಾಗಾಗಿದೆ. ಈಗ
ಆದ್ದರಿಂದ ಯಾವುದೇ ಕಾರಣ, ಈಗ ಉದಾಹರಣೆಗೆ ಭದ್ರಾವತಿ ನರಸಿಂಹದೇವರು ನಿಮ್ಮ ಮನೆ ದೇವರು ಅಂದ್ಕೊಳ್ಳಿ, ಸುಮ್ಮನೆ ಹೇಳಿದ್ದು, ಅಲ್ಲೇ ಒಂದು ಮನೆ ಇದೆ ನಿಮ್ಮಲ್ಲಿ, ಅಲ್ಲಿಂದ ಬೆಂಗಳೂರಿಗೆ ಹೋಗಿರ್ತೀರ, ಒಂದು 2 ಜನ್ರೇಷನ್ ಆಯಿತು, ಎಲ್ಲೋ ಕೆನಡಾಕ್ಕೆ ಹೋಗಿ ಸೆಟ್ಲಾಗಿರ್ತಾರೆ ಮಕ್ಕಳು. ಆದರೆ ನಿಮ್ಮ ಮೂಲ ತಾಯಿ ಬೇರೆ ಎಲ್ಲಿದೆ? ಭದ್ರಾವತಿಯಲ್ಲಿದೆ. ಅದರೊಟ್ಟಿಗೆ ಸಂಪರ್ಕ ನಿರಂತರವಾಗಿರಬೇಕು. ನೀವು ಊರಿಗೆ ನಿಮ್ಮ ಮಕ್ಕಳು ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಬೇಕು, ನಿಮ್ಮ ನೋಡಿ ನಿಮ್ಮ ಮನೆ ದೇವರು ಭದ್ರಾವತಿಯಲ್ಲಿದೆ, ನಿಮ್ಮ ಭದ್ರಾವತಿ ನಿಮ್ಮ ಮೂಲದ ಮೂಲ, ಇಲ್ಲಿ ಬಂದು ನರಸಿಂಹ ದರ್ಶನ ಮಾಡ್ಕೊಂಡು ಹೋಗಿ. ಮಾತೃ ಬೇರ್ನೊಂದಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಾಗ ಸಂಸ್ಕೃತಿ ಉಳಿತದೆ. ಆದ್ದರಿಂದ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹೀಗೆ 8 ಸೂತ್ರ ಹೇಳಿದ್ದೇವೆ. ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಪೋಷಕರ ಸಾಮೀಪ್ಯದಲ್ಲಿ ಆಗಬೇಕು. ನಮ್ಮ ಮಕ್ಕಳ ಉನ್ನತ ಶಿಕ್ಷಣ ಭಾರತದಲ್ಲಾದರೆ ಒಳ್ಳೆಯದು, ವಿದೇಶದಲ್ಲಾದರೆ ಸಂತೋಷ. ಆದರೆ ಭಾರತದಲ್ಲಿ ಅದನ್ನು ಬಂದು ಉದ್ಯೋಗ ಮಾಡ್ಬೋದು. ಅದು ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಉದ್ಯೋಗ ಮಾಡಿರ್ತಕ್ಕಂಥ ಸಂಪಾದನೆಯನ್ನು ಭಾರತದಲ್ಲಿ ನೀವು ಇನ್ವೆಸ್ಟ್ ಮಾಡಿಸ್ಬೇಕು. 3ನೇದು ಹೇಳ್ತಾ ಇದ್ದೆ, ನಾವು ಮಕ್ಕಳಿಗೆ ಸಕಾಲದಲ್ಲಿ ಮದುವೆ ಮಾಡಿಸ್ಬೇಕು. ಹೆಣ್ಣು ಮಕ್ಕಳು 23, ಗಂಡು ಮಕ್ಕಳು 25 ನೆನಪಿಟ್ಕೊಳ್ಳಿ. ಇಲ್ಲದ್ರೆ ತಾಯಿ ನಿದ್ದೆ ಬರೋದಿಲ್ಲ. 30 ವರ್ಷ ಆಯಿತು ಮಗನಿಗೆ ಮದುವೆ ಆಗಿಲ್ಲ, ನಿದ್ದೆ ಯಾರಿಗೆ ಬರೋದಿಲ್ಲ ಅಂದರೆ ಅಮ್ಮಂದಿರಿಗೆ ಅಲ್ವಾ. 4ನೇದು ಹೇಳ್ತಾ ಇದ್ದೇವೆ, ಮಕ್ಕಳು ದಂಪತಿಗಳಿಗೆ ಕನಿಷ್ಠ 2 ಮಕ್ಕಳು ಇರುವಂತೆ ನೋಡಿಕೊಳ್ಳಿ. 5ನೇದು ಡೈವರ್ಸ್ ಆಗದಂತೆ ನೋಡಿಕೊಳ್ಳಿ. 6ನೇದು ಕೋರ್ಟಿಗೆ ದಯಾದಿಗಳು ಹೋಗದಂತೆ ನೋಡಿಕೊಳ್ಳಿ. 7ನೇದು ವೃದ್ಧಾಶ್ರಮಕ್ಕೆ ನಮ್ಮ ಅಪ್ಪ ಅಮ್ಮನ ಸೇರಿಸಂತೆ ನೋಡಿಕೊಳ್ಳಿ. 8ನೇದು ನಿಮ್ಮ ಮಾತೃ ಬೇರ್ನೊಂದಿಗೆ ಸಂಪರ್ಕದಲ್ಲಿ ನಿರಂತರವಾಗಿ ಇಟ್ಟುಕೊಳ್ಳಿ. ಇದನ್ನು ನೀವು ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಇದನ್ನು ಮಾಡಿದಾಗ ನಮಗೆ ಭಗವಂತನ ಅನುಗ್ರಹ ಸಿಗುತ್ತೆ. ತಿಳ್ಕೊಳ್ಳಿ, ಜೀವನದಲ್ಲಿ ಏನೇ ಇರ್ಬೋದು. ಈಗ ಜೀವನದಲ್ಲಿ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೊರಗಿನ ಜಗತ್ತಿನಲ್ಲಿ ನಾವು ಯುದ್ಧವನ್ನು ಮಾಡಬೇಕು, ಆದರೆ ಆಂತರಿಕವಾಗಿ ನಾವು ಸ್ಥಿರವಾದ ಸಂತುಷ್ಟವಾದ ಮನಸ್ಸನ್ನು ಹೊಂದಿರಬೇಕು. ಬಾಹ್ಯ ಪ್ರಭಾವಗಳಿಗೆ ಒಳಗಾಗದೆ ಏನೇ ಆಗಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನೀವು ಬಾಹ್ಯ ಜಗತ್ತಿನ ಶಕ್ತಿಗಳೊಂದಿಗೆ ಖಂಡಿತವಾಗಿ ಹೋರಾಟ ಮಾಡಬೇಕಾಗಿದೆ. ಮೊದಲೇನು ಮಾಡಬೇಕು? ನಮ್ಮ ಮನೆಯಲ್ಲಿ ಸಂಸ್ಕಾರವನ್ನು ಕಾಪಾಡಿಕೊಳ್ಬೇಕಾಗಿದೆ. ಮೌಲ್ಯಯುತವಾದ ಕುಟುಂಬ ವ್ಯವಸ್ಥೆಯನ್ನು ನೀವು ಕಾಪಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ಪ್ರತಿ ಹೆಜ್ಜೆಯನ್ನು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇಟ್ಕೊಬೇಕು. ಯಾವುದೇ ಕಾರಣಕ್ಕೂ ಭೇದ ಭಾವವನ್ನು ಮಾಡದೆ ಭಾರತೀಯ ಸಂಸ್ಕೃತಿಯವರು ಎಲ್ಲರೂ ಒಂದೇ ಎನ್ನುವ ವಿಶಾಲ ಮನೋಭಾವನೆ ಇಟ್ಟುಕೊಂಡು ಎಲ್ಲರನ್ನೂ ಕೂಡ ಒಂದು ಕುಟುಂಬದಂತೆ ನೋಡ್ಕೊಳ್ತಾ ಸಮಾಜವನ್ನು ಕಟ್ಟಬೇಕಾಗಿದೆ. ಇವತ್ತು ನಾವು ಆ ಒಂದು ಒಳ್ಳೆಯ ಮಹೋನ್ನತವಾದ ಕೆಲಸವನ್ನು ನಮ್ಮ ನರೇಂದ್ರ ಅವರು ಮಾಡ್ತಾ ಇದ್ದಾರೆ. ನಮಗೆ ಅತ್ಯಂತ ಪ್ರಿಯರು ಅವರು. ಯಾಕೆ ಕೇಳಿದರೆ, ಸಮಾಜಕ್ಕೋಸ್ಕರ ಯಾರು ಚಿಂತನೆ ಮಾಡ್ತಾರೋ ಅವರು ನಿಜವಾಗಿರ್ತಕ್ಕಂಥ ಮಹಾತ್ಮರು. ತಿಳ್ಕೊಳ್ಳಿ, ಯಾರು ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಮಾತ್ರ ಯೋಚನೆ ಮಾಡ್ತಾರೋ ಅವರು ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬದುಕನ್ನು ನಡೆಸ್ತಾರೆ. ಆದರೆ ಇಡೀ ಒಂದು ಸಮಾಜವನ್ನು ಈ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲರ ಹೃದಯಕ್ಕೆ ತೆಗೆದುಕೊಂಡು ಹೋಗಬೇಕು. ಆ ಸಂಸ್ಕಾರದ ಬೆಳಕು, ಆ ಸಂಸ್ಕಾರದ ಒಂದು ದಿವ್ಯವಾಗಿರತಕ್ಕಂತಹ ಮಾರ್ಗದರ್ಶನ ಎಲ್ಲರಿಗೂ ಸಿಗುವಂತಾಗಬೇಕು. ಆ ಒಂದು ಪ್ರಯತ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ನರೇಂದ್ರ ಅವ್ರ ಹತ್ರ ಆಗ್ತಾ ಇದೆ. ಆದ್ದರಿಂದ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲು ಜಾಗೃತವಾಗಬೇಕಾದ ಮಾತೃಶಕ್ತಿ. ಆದ್ದರಿಂದ ಪ್ರತಿ ಮನೆಗೂ ಆ ದುರ್ಗಾ ಅಮ್ಮನವರನ್ನು ಮನೆಗೂ ಮನಕ್ಕೂ ದುರ್ಗಾ ಅಮ್ಮನವರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶಾಲವಾದ ವ್ಯಾಪ್ತಿಯಲ್ಲಿ ಯಾವುದೇ ವಿಧವಾದ ಅಡ್ಡಗೋಡೆಗಳನ್ನು ಹಾಕಿಕೊಳ್ಳದೆ ಇವತ್ತೇನಾಗಿದೆ, ಭಾರತೀಯ ಸಂಸ್ಕೃತಿಯನ್ನು ಕಟ್ಟಬೇಕು, ಸನಾತನ ಧರ್ಮ ಕಟ್ಟಬೇಕು ಅಂತಾದರೆ ಏನಾಗಿದೆ ಅಂತ ಕೇಳಿದರೆ, ಎಲ್ಲಿ ಹೋದರೂ ಅನುಮಾನದ ದೃಷ್ಟಿ, ಅಪನಂಬಿಕೆಯ ಧೋರಣೆ, ಅಸಮಾನತೆಯ ಆ ಒಂದು ಭಾವನೆ, ಈ ದೋಷಗಳು ಇವತ್ತು ಸಮಾಜವನ್ನು ಕಿತ್ತು ತಿಂತಾ ಇದೆ.
ಇದನ್ನು ನಾವು ಯಾರ ಮೂಲಕ ಪರಿಹರಿಸಬೇಕು ಅಂತ ಕೇಳಿದರೆ, ಪ್ರತಿಯೊಬ್ಬರಲ್ಲೂ ಮಾತೃಶಕ್ತಿ ಜಾಗೃತವಾಗುವಂತೆ ನೋಡ್ಕೊಬೇಕು. ಆ ಕಾರ್ಯವನ್ನು ಸಮರ್ಥವಾಗಿ ನಮ್ಮ ನರೇಂದ್ರ ಅವರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಂಸ್ಕಾರವನ್ನು ಕೊಟ್ಟು ಆ ಅಪನಂಬಿಕೆಯ ಅಡ್ಡಗೋಡೆಗಳು ಆಕಾಶಷ್ಟು ಎತ್ತರ ಬೆಳೆದಿದೆ. ಇವತ್ತು ಅಪನಂಬಿಕೆಯ ಅಡ್ಡಗೋಡೆಗಳು ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿದೆ. ಅದನ್ನು ಒಡೆದು ಹಾಕಿ ವಿಶಾಲವಾದ ದೃಷ್ಟಿಕೋನ ಇಟ್ಟುಕೊಂಡು ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾತೃಶಕ್ತಿ ನಾವು ಹೇಳಿದರು, ನಮ್ಮ ಉಷಾಮ್ಮ ಹೇಳಿದರು, ಅದರ ಬಗ್ಗೆ ವಿವರಣೆ ಕೊಟ್ಟಾಗ ಇಷ್ಟು ರಾಶಿಗಳಾಗಿದೆ, ಇಷ್ಟು ಗಣಾಧೀಶರಿದ್ದಾರೆ, ಇಷ್ಟು ಮಂಡಲಗಳಾಗಿದೆ ಅಂತ ತುಂಬ ವಿವರ ಕೊಟ್ಟರು ಅವರು. ಅಂದರೆ ಮಾತೃಶಕ್ತಿಯ ಒಂದು ಅತ್ಯಂತ ವ್ಯವಸ್ಥಿತವಾದ ಸಂಘಟನೆಯನ್ನು ಇವತ್ತು ನಮ್ಮ ನರೇಂದ್ರ ಅವರ ಮಾರ್ಗದರ್ಶನದಲ್ಲಿ ನೀವು ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಆಗಿದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ನೀವು ಜಾಗೃತರಾಗಬೇಕು. ಇವತ್ತು ಯಾರಾದರೂ ಸಮಾಜವನ್ನು ಒಡಿತಾ ಇದ್ದಾರೆ, ಇವತ್ತು ನೋಡಿ ಹೇಗೆ ಒಡಿತಾ ಇದ್ದಾರೆ ಅಂದರೆ, ಎಲ್ಲದಕ್ಕೂ ದೊಡ್ಡ ದಾಳಿ ಯಾವುದು ಗೊತ್ತಾ? ರಾಜತಾಂತ್ರಿಕ ದಾಳಿ. ಈ ರಾಜತಾಂತ್ರಿಕ ದಾಳಿ ಹೇಗೆ ಒಡಿತಾ ಇದ್ದಾರೆ ಸಮಾಜವನ್ನು ಅಂತ ಕೇಳಿದರೆ, ನಿಮ್ಮ ಮುಂದೆ ಕಂದಕವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅವರು. ಯಾವುದೋ ಒಂದು ವಿಷಯ ತಿಳಿದುಕೊಂಡು ನಿಮ್ಮ ಮಧ್ಯೆ ಕಂದಕವನ್ನು, ಗೋಡೆಗಳನ್ನ ಕಟ್ಟುವುದರಲ್ಲಿ ನಿಸ್ಸೀಮರಾಗಿರ್ತಾರೆ. ಆದ ತಿಳ್ಕೊಳ್ಳಿ, ಇವತ್ತು ಯಾರಾದರೂ ಒಬ್ಬರು ಸಮಾಜವನ್ನು ಒಡಿತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ 100ಕ್ಕೆ 100 ಪಟ್ಟು ಅದರಲ್ಲಿ ಅವರ ಸ್ವಾರ್ಥ ಇರ್ತದೆ. ಇನ್ನು ತಿಳ್ಕೊಳ್ಳಿ, ಯಾರಾದರೂ ಇವತ್ತು ಒಬ್ಬರು ಸಮಾಜವನ್ನು ಒಡೆಯುವ, ಕಂದಕವನ್ನು ಸೃಷ್ಟಿಸುವ ಒಂದು ಹೇಳಿಕೆಯನ್ನು, ಘೋಷಣೆಯನ್ನು ಮಾಡಿದ್ದಾರೆ ಅಂತಂದರೆ 100ಕ್ಕೆ 100 ಪಟ್ಟು ಅದರಲ್ಲಿ ಅವರ ಸ್ವಾರ್ಥ ಇರ್ತದೆ. ಇದನ್ನು ತಿಳ್ಕೊಳ್ಬೇಕು. ನೀವು ಎಚ್ಚರಿಕೆಗೊಳ್ಳಿ. ನೀವು ಜಾಗೃತರಾದರೆ ಅವರು ಮತ್ತೆ ಆ ಥರ ಮಾತಾಡುವುದಿಲ್ಲ. ನೀವು ಅದನ್ನು ಅದೇ ರೀತಿಯಲ್ಲಿ ಯೋಚನೆ ಮಾಡದೆ, ವಿಚಾರ ಮಾಡದೆ ಒಪ್ಕೊಳ್ತೀರಿ ಅಂತ ಯೋಚನೆ ಮಾಡಿ ಇದ್ದರೆ ಅವರು ಅದನ್ನು ಮುಂದುವರಿಸ್ತಾರೆ. ಆದ್ದರಿಂದ ನೀವು ವಿಚಾರವಂತರಾಗಬೇಕು, ಜನಜಾಗೃತರಾಗಬೇಕು. ಆ ಜಾಗೃತಿಯನ್ನು ಮಾತೃಶಕ್ತಿ ನಿಮ್ಮಿಂದ ಮಾಡಿಸ್ಕೊಬೇಕು. ಅಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಅಖಂಡ ಪಾರಾಯಣವನ್ನು ಮಾಡ್ತಾ ಇದ್ದೀರಿ. ನಮ್ಮ ನರೇಂದ್ರ ಅವರಿಗೆ ಒಂದು ಮಹಾ ಸಂಕಲ್ಪ ಇದೆ. ಬರುವ ವರ್ಷ 11,000 ಪಾರಾಯಣ ಆಗಬೇಕು ಅಂತಿದ್ದಾರೆ ಅವರು. ಅಂದರೆ 11,000 ಮಾತೆಯರು 5 ದಿನಗಳ ಕಾಲ ಬರುವ ವರ್ಷ ಈ ಪಾರಾಯಣ ಮಹೋತ್ಸವವನ್ನು ಮಾಡಬೇಕು ಅಂತ ಅಮ್ಮನವರ ಸಂಕಲ್ಪ ಅವರಿಂದ ಬಂದಿದೆ. ಆದ್ದರಿಂದ ಅದನ್ನು ನೀವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು. 11,000 ಮಾತೆಯರು 5 ದಿವಸಗಳ ಪಾರಾಯಣ, ಅಖಂಡ ಪಾರಾಯಣ. ನೋಡಿ ಎಷ್ಟು ದೊಡ್ಡ ವಿಷಯ ಇದು ಅಂತ. ಇಂಥ ಮಹೋನ್ನತ ಚಿಂತನೆ ಯಾರಿಗೆ ಬರ್ತದೆ ಅಂತ ಕೇಳಿದರೆ, ಅದು ಕೇವಲ ಅಮ್ಮನವರ ಅನುಗ್ರಹ ಯಾರಿಗೆ ಪರಿಪೂರ್ಣವಾಗಿ ಆಗಿರ್ತದೋ ಅವರಿಗೆ ಮಾತ್ರ ಬರ್ತದೆ. ಅಂಥ ಒಂದು ದಿವ್ಯ ಶಕ್ತಿ, ಅಮ್ಮನವರ ಅನುಗ್ರಹ ನಮ್ಮ ನರೇಂದ್ರ ಅವರಿಗೆ ಸಂಪೂರ್ಣವಾಗಿ ಆಗಿದೆ. ಆದ್ದರಿಂದ ಅವರಿಂದ ಲೋಕಹಿತದ ಕಾರ್ಯ ಇನ್ನಷ್ಟು ಆಗಬೇಕಾಗಿದೆ. ನೀವು ಕೂಡ ಅಷ್ಟೇ ಸಮಾಜವನ್ನು ಜೋಡಿಸಿ ತಿಳ್ಕೊಳ್ಳಿ. ಜೋಡಿಸುವುದು ಧರ್ಮ, ಜೋಡಿಸುವುದು ಪುಣ್ಯ, ವಿಭಜಿಸುವುದು ಪಾಪ, ಒಡೆಯುವುದು ಪಾಪ. ಆದ್ದರಿಂದ ಏನು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಜಾತಿ ಹೆಸರಿನಲ್ಲಿರ್ಬೋದು, ಅಧಿಕಾರದ ಹೆಸರಿನಲ್ಲಿರ್ಬೋದು, ಅಥವಾ ಇನ್ನೊಂದು ಹೆಸರಿನಲ್ಲಿರ್ಬೋದು, ಸಿದ್ಧಾಂತ ಸಂಪ್ರದಾಯ ಹೆಸರಿನಲ್ಲಿರ್ಬೋದು, ಸಮಾಜವನ್ನು ಮಾತ್ರ ಒಡಿಲಿಕ್ಕೆ ಹೋಗಬೇಡಿ. ಎಲ್ಲರೂ ನಾವು ಒಂದು. ಕವಲುಗಳು ಬೇರೆ ಇರಬಹುದು, ತಾಯಿ ಬೇರು ಒಂದು. ನೆನಪಿರಲಿ, ಕವಲುಗಳು, ರೆಂಬೆಗಳು, ಕೊಂಬೆಗಳು ಬೇರೆ ಬೇರೆ ಕಾಣಬಹುದು ನಿಮಗೆ ಮೇಲ್ನೋಟಕ್ಕೆ. ಆದರೆ ಆ ಕಲ್ಪವೃಕ್ಷದ ಭಾರತ ಮಾತೆಯ ಭಾರತೀಯ ಸಂಸ್ಕೃತಿಯ ತಾಯಿ ಬೇರು ಮಾತ್ರ ಒಂದೇ ಆಗಿದೆ. ನಾವು ಕವಲುಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಕವಲು, ನನ್ನ ಕೊಂಬೆ ಎತ್ತರದಲ್ಲಿದೆ, ನನ್ನ ಕೊಂಬೆ ಜಾಸ್ತಿ ಚಿಗುರಿದೆ, ನನ್ನ ಕೊಂಬೆಯಲ್ಲಿ ಒಳ್ಳೆ ಹಣ್ಣಿದೆ, ನನ್ನ ಕೊಂಬೆಯಲ್ಲಿ ಒಳ್ಳೆ ಹೂವಿದೆ, ಕೆಳಗಡೆ ಕೊಂಬೆಯಲ್ಲಿ ಏನೂ ಇಲ್ಲ. ಈ ರೀತಿ ಕೊಂಬೆಗಳೇ ನಾವು ಕಚ್ಚಾಟ ಮಾಡ್ಕೊಂಡು ಕೂತ್ರೆ ತಾಯಿ ಬೇರಿಗೂ ಸೊರಗಿ ಹೋಗುತ್ತೆ. ತಾಯಿ ಬೇರು ಸೊರಗಿ ಹೋದರೆ ಯಾವ ಕೊಂಬೆಗಳು ಬದುಕಿರುವುದಿಲ್ಲ, ತಿಳ್ಕೊಳ್ಳಿ. ಆದ್ದರಿಂದ ನಾವೇನು ಮಾಡಬೇಕು? ಕೊಂಬೆಗಳು
ಬೇರೆ ಬೇರೆ ಕಾಣಿಸ್ತಾ ಇದ್ರು, ನಮ್ಮ ಮೂಲ ಒಂದೇ, ತಾಯಿ ಬೇರು ಒಂದೇ ಏನೋ ತಿಳ್ಕೊಂಡು ನಾವೆಲ್ಲರೂ ಕೂಡ ವಿಶಾಲ ಮನೋಭಾವದಿಂದ ಆ ಭಾರತೀಯ ಸಂಸ್ಕೃತಿಯ ಆ ಸನಾತನ ಧರ್ಮದ ತಾಯಿ ಬೇರಿಗೆ ನಾವು ನೀರನ್ನು ಗೊಬ್ಬರನ ಹಾಕಿ ಪೋಷಣೆ ಮಾಡಬೇಕಾಗಿದೆ. ತನ್ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಾಡ್ತಕ್ಕಂಥ ಕೆಲಸ ಅತ್ಯಂತ ಸಂತೋಷವಾಗಿದೆ. ನಮ್ಮ ನಿನ್ನೆ ಬಂದಿರತಕ್ಕಂಥ ಇವರು ಹೇಳ್ತಾ ಇದ್ರು ಅಭಿ ಪೃಥ್ವಿ ಎಲ್ಲ ಏನಂತ ಕೇಳಿದರೆ, ಸಂಸ್ಕೃತದಲ್ಲೂ ಹೇಳ್ಕೊಡ್ತಾ ಇದ್ದಾರೆ ಈಗ ನಮ್ಮ ಇದನ್ನು ಅಂತ, ಚಂಡಿಕಾ ಪಾರಾಯಣವನ್ನು. ಇದು ಒಳ್ಳೆಯ ಸೂಚನೆ. ಕನ್ನಡದಲ್ಲಾಗಿದೆ, ಕನ್ನಡದೊಟ್ಟಿಗೆ ಮೂಲ ಪಾರಾಯಣ ಮಾಡಿಕೊಂಡು ಯಾರಿಗೆ ಸಾಧ್ಯನೋ ಅವರು ಅದನ್ನು ಕಲ್ತ್ಕೊಳ್ಳಿ. ನಿಮ್ಮೆಲ್ಲರನ್ನು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆ ಮಾತೃಶಕ್ತಿ ನಿಮ್ಮೊಳಗೆ ಇದೆ. ಆ ಮಾತೃಶಕ್ತಿಯ ಜಾಗೃತಿಯನ್ನು ಮಾಡಿಕೊಳ್ಳಿಕ್ಕೆ, ಈ ಜೀವನಕ್ಕೆ ಪರಿಪೂರ್ಣತೆಯನ್ನು ತಂದುಕೊಳ್ಳಿಕ್ಕೆ ನಮ್ಮ ನರೇಂದ್ರ ಅವರು ನಿಮಗೆ ಒಂದು ಒಳ್ಳೆಯ ರೀತಿಯ ಆ ಸತ್ಪಥವನ್ನು, ಸನ್ಮಾರ್ಗವನ್ನು ತೋರಿಸಿದ್ದಾರೆ. ನೀವೆಲ್ಲರೂ ಕೂಡ ಪರಮ ಭಾಗ್ಯಶಾಲಿಗಳು. ಅಮ್ಮನವರ ಒಂದು ಅನುಗ್ರಹದಿಂದಲೇ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ಇಂಥ ಪಾರಾಯಣದಲ್ಲಿ ಪಾಲ್ಗೊಂಡಿರತಕ್ಕಂಥ ಈ ಒಂದು ಋಷಿ ದರ್ಶನ, ಋಷಿ ಅಂದರೆ ಸತ್ಯವನ್ನು ದರ್ಶನ ಮಾಡ್ತಕ್ಕಂಥವ್ರು ಋಷಿಗಳು. ದರ್ಶನ ಅಂದರೆ ನೋಡುವುದು ಅಂತ ಅರ್ಥ ಆಗುತ್ತೆ, ಆದರೆ ದರ್ಶನ ಎನ್ನುವುದಕ್ಕೆ ವಾಸ್ತವಿಕ ಅರ್ಥ, ಯಥಾರ್ಥ ಏನಂತ ಕೇಳಿದರೆ ಹೃದಯದಲ್ಲಿ ಅನುಭವದ ಮೂಲಕ ಕಾಣುವುದು ದರ್ಶನ. ಅಂತಹ ದರ್ಶನದ ಪಥದಲ್ಲಿ ನೀವೆಲ್ಲರೂ ಮುಂದೆ ಸಾಗ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಆದಿಪರಾಶಕ್ತಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಪರಿಪೂರ್ಣವಾಗಿ ಜೀವನದಲ್ಲಿ ಇರಲಿ. ನೀವೆಲ್ಲರೂ ಕೂಡ ಅತ್ಯಂತ ಆ ಶ್ರದ್ಧೆಯಿಂದ ಅಖಂಡವಾಗಿ ಏನು ಪಾರಾಯಣ ಮಾಡಿದ್ದೀರಿ ಅದರ ಪೂರ್ಣ ಫಲವನ್ನು ಅಮ್ಮನವರು ನಿಮಗೆ ಅನುಗ್ರಹಿಸಲಿ. ನಿಮಗೂ ನಿಮ್ಮ ಸಮಸ್ತ ಕುಟುಂಬಕ್ಕೂ ಈ ಭಾರತೀಯ ಸಂಸ್ಕೃತಿಯ ಸಮಾಜಕ್ಕೂ ಸನಾತನ ಹಿಂದೂ ಧರ್ಮಕ್ಕೂ ಇದರಿಂದ ಸರ್ವ ರೀತಿಯಲ್ಲೂ ಕೂಡ ಸನ್ಮಂಗಳ ಉಂಟಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಆಶ್ರಮದ ವಿನಯಾನಂದ ಸ್ವಾಮಿಗಳಿದ್ದಾರೆ. ಹಾಗೆ ನಮ್ಮ ಉತ್ತರ ಭಾರತದಿಂದ ಸ್ವಾಮಿಗಳು ಬಂದಿದ್ದಾರೆ. ಹಾಗೆ ನಮ್ಮ ಕಲ್ಲಪ್ಪ ಸ್ವಾಮಿಗಳವರಿದ್ದಾರೆ. ಹಾಗೆ ನಮ್ಮ ಕಾಮಾಕ್ಷಮ್ಮ ಇದ್ದಾರೆ. ಹಾಗೆ ನಮ್ಮ ನಿರಂಜನ ಗುರುಗಳಿದ್ದಾರೆ. ಇವರೆಲ್ಲ ಅಷ್ಟೇ. ಧರ್ಮವನ್ನು ಕಟ್ಟಬೇಕು ಅಂದರೆ ಕೇವಲ ಸಾಂಘಿಕ ಶಕ್ತಿಯಿಂದ ಮಾತ್ರ ಆಗುತ್ತೆ. ಒಬ್ಬರಿಂದ ಯಾವ ಕೆಲಸವೂ ಆಗುವುದಿಲ್ಲ. ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ವೈವಿಧ್ಯಮಯವಾಗಿದೆ. ವೈವಿಧ್ಯಮಯವಾದ ಸಂಸ್ಕೃತಿ ಉಳಿಸ್ಕೋಬೇಕು ಅಂತಾದರೆ ಸಾಂಘಿಕ ಶಕ್ತಿಯ ಬಲವನ್ನು ನಾವು ಜಗತ್ತಿಗೆ ತೋರಿಸಬೇಕಾಗಿದೆ. ತಿಳ್ಕೊಳ್ಳಿ, ನೀವೆಲ್ಲರೂ ಒಂದಾದರೆ ಖಂಡಿತವಾಗಿಯೂ ಆ ಸಾಂಘಿಕ ಶಕ್ತಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ವ್ಯಾಪಕವಾಗಿ ಹರಡ್ತದೆ. ಆದ್ದರಿಂದ ಇಂಥ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ವಿನಯಾನಂದ ಸ್ವಾಮಿಗಳು ವಿಶೇಷವಾಗಿ ರಾಮಕೃಷ್ಣ ಆಶ್ರಮದ ಆದರ್ಶವನ್ನು ಇಟ್ಟುಕೊಂಡು ಶಿವಮೊಗ್ಗ ನಗರದಲ್ಲಿ ವಿಶೇಷ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಅಷ್ಟೇ. ಇಲ್ಲಿರ್ತಕ್ಕಂಥ ಕಾಮಾಕ್ಷಮ್ಮ ನಿಮಗೆ ಗೊತ್ತು, ಈಗ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಲಲಿತಾ ಸಹಸ್ರನಾಮ ಇರಬಹುದು, ಸೌಂದರ್ಯ ಲಹರಿ ಇರಬಹುದು, ಸ್ತೋತ್ರಗಳ ಒಂದು ಪಾರಾಯಣವನ್ನು ಅನೇಕ ದಶಕಗಳ ಕಾಲದಿಂದ ನಿರಂತರವಾಗಿ ಅದನ್ನೇ ಒಂದು ಪವಿತ್ರವಾದ ಸೇವಾ ವೃತ್ತಿಯನ್ನಾಗಿ ಇಟ್ಟುಕೊಂಡು ಸಾವಿರಾರು ಜನರಿಗೆ ಆ ಸ್ತೋತ್ರದ ಮಹತ್ವವನ್ನು ಹೇಳಿಕೊಟ್ಟಿರ್ತಕ್ಕಂಥವರು ನಮ್ಮ ಅಮ್ಮ. ಹೀಗೆ ಪ್ರತಿಯೊಬ್ಬರೂ ಇಲ್ಲಿ ಧರ್ಮ ಸೇವೆಯನ್ನು ಮಾಡ್ತಕ್ಕಂಥವರು. ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಎಲ್ಲರೂ ಕೂಡ ಹರಿಹರಪುರಕ್ಕೆ ಬನ್ನಿ, ಬರ್ತಾ ಇರಬೇಕು. ನೀವೆಲ್ಲರೂ ಬಂದಾಗ ಸಮಾಜ ಗಟ್ಟಿಯಾಗತ್ತೆ. ಎಲ್ಲರೂ ಹರಿಹರಪುರಕ್ಕೆ ಬನ್ನಿ. ನರೇಂದ್ರ ಎಲ್ಲರನ್ನು ಕರ್ಕೊಂಬನ್ನಿ. ನಮಗೆ ಅವರು ಅತ್ಯಂತ ಅತ್ಯಾಪ್ತರು. ನಾವು ಎಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಎಲ್ಲ ಕಾರ್ಯಕ್ರಮವನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬನ್ನಿ. ಯಾಕೆಂದರೆ ಅವರೆಲ್ಲರೂ ಕೂಡ ನಮ್ಮ ಹೃದಯದೊಳಗೆ ಇದ್ದಾರೆ. ಅಷ್ಟು ಅವರೆಲ್ಲ ಸಮಾಜಕ್ಕೆ ಒಂದು ದಿವ್ಯವಾದ ಬೆಳಕು. ಆ ಬೆಳಕನ್ನು ಸಂರಕ್ಷಣೆ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಜವಾಬ್ದಾರಿ ಸಮಸ್ತ ಮಾತೆಯರಿಗೆ ಇದೆ. ಅವ್ರು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ನೀವು ಮಾಡಿಕೊಡ್ಬೇಕು. ಆಗ ಸಮಾಜ ಗಟ್ಟಿಯಾಗುತ್ತೆ. ಅವ್ರು ಹೇಳ್ತಕ್ಕಂಥದ್ದು ಅವರಿಗೋಸ್ಕರ ಅಲ್ಲ, ತಿಳ್ಕೊಳ್ಳಿ.
ಅವ್ರು ಹೇಳೋದು ನೀವು ಚೆನ್ನಾಗಿರಬೇಕು, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅಥವಾ ಗಂಡ ಮಕ್ಕಳು ಚೆನ್ನಾಗಿರಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ನೆರೆಹೊರೆಯವರು ಚೆನ್ನಾಗಿರಬೇಕು, ಸಮಾಜದಲ್ಲಿ ಏನು ತಾರತಮ್ಯತೆ ಇದೆ ಅದೆಲ್ಲ ಹೋಗಬೇಕು, ಆಂತರಿಕ ಅಸಮಾನತೆ, ಶೋಷಣೆಯ ಧೋರಣೆ, ಹಾಗೆ ಜಾತಿ ತಾರತಮ್ಯತೆ, ಗುಲಾಮಗಿರಿತನ, ಈ ದೋಷಗಳೆಲ್ಲವೂ ದೂರವಾಗಿ ಸಮಸ್ತರೂ ಕೂಡ ಒಂದಾಗಿ ಬಾಳ್ತಕ್ಕಂತಹ ಸದೃಢವಾದ, ಸುಸಂಸ್ಕೃತವಾದ, ಶ್ರೇಷ್ಠ ಸಮಾಜವನ್ನು, ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಮಹಾಸಂಕಲ್ಪವನ್ನು ಇಟ್ಟುಕೊಂಡು ಅವ್ರು ಏನು ಹೊರಟಿದ್ದಾರೆ, ಆ ಒಂದು ಸಂಕಲ್ಪ ಖಂಡಿತವಾಗಿ ನೆರವೇರುತ್ತೆ. ನಾವೆಲ್ಲರೂ ಒಟ್ಟಿಗೆ ಇರುವ ನಮ್ಮ ಆಶೀರ್ವಾದ ಪರಿಪೂರ್ಣವಾಗಿದೆ. ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೂ ನೀವೆಲ್ಲರೂ ಆಸರೆಯಾಗಿ ಸದಾ ಅವರ ಸೇವೆಯಲ್ಲಿ ನಿರತರಾಗಿ ಸಮಾಜಕ್ಕಾಗಿ ಏನು ಹೇಳಿದರೂ ಕೂಡ ಮಾಡ್ತಕ್ಕಂತಹ ಒಂದು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವನೆ ಇಟ್ಟುಕೊಂಡು ಇದನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಇಂಥ ಸಾವಿರಾರು ಕಾರ್ಯಕ್ರಮಗಳ ಮೂಲಕ ಈ ಒಂದು ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ಎಲ್ಲ ಸಂತರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಶ್ಲಾಘನೀಯ ಕೆಲಸಕ್ಕೆ ವಿಶೇಷವಾಗಿರ್ತಕ್ಕಂಥ ಆ ಒಂದು ಅಭಿನಂದನೆಗಳನ್ನ ಹೇಳಬೇಕಾಗಿದೆ. ಏಕೆ ಸಮಾಜದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕಾಗಿ ಎಲ್ಲರೂ ಜೋಡಿಸ್ಕೊಂಡಾಗ ಸಮಾಜ ಗಟ್ಟಿಯಾಗುತ್ತೆ. ಅಂಥ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಅವರು ಅತ್ಯಂತ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಬ್ಬರಿಂದ ಆಗೋದಿಲ್ಲ. ವಿಶೇಷವಾಗಿ ನಮ್ಮ ಪೃಥ್ವಿಯವರಿದ್ದಾರೆ, ಪೃಥ್ವಿಯವರಿದ್ದಾರೆ, ಹಾಗೆ ಅಭಿ ಇದ್ದಾರೆ. ಹೀಗಾಗಿ ಎಲ್ಲ ನಮ್ಮ ಉಷಾಮ್ಮ ಹೇಳಿದಾಗೆ ತುಂಬ ನೀವೆಲ್ಲ ಕೈ ಜೋಡಿಸಿದ್ರಿಂದ ಇಂಥ ಕಾರ್ಯ ಆಗಿದೆ. ಈ ಕಾರ್ಯದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೀರೋ, ಈ ಕಾರ್ಯಕ್ಕೆ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯವನ್ನು ಮಾಡಿದ್ದೀರೋ ಅವರೆಲ್ಲರಿಗೂ ತಾಯಿ ದುರ್ಗಾ ಪರಮೇಶ್ವರ ಅನುಗ್ರಹ ಪರಿಪೂರ್ಣವಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತು.